ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಇವಾಗ ಆಲ್ರೆಡಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ, ಕೆಮಿಕಲ್ ಕೈನೆಟಿಕ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು ಫಸ್ಟ್ ವಿಡಿಯೋ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ಕೆಮಿಕಲ್ ಕೈನೆಟಿಕ್ಸ್? ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಒಂದು ವರ್ಡ್ ಕೇಳ್ತಾ ಇದ್ದಂಗೆ ಅನ್ಸುತ್ತೆ, ಏನಿರ್ಬೋದು ಕೆಮಿಕಲ್ ಕೈನೆಟಿಕ್ಸ್ ಅಂತ ಅಲ್ವಾ? ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ that deals with the study of the rate of a reactions, its mechanism and factors affecting the rate of a reactions is called chemical kinetics or reaction kinetics. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಮಿಸ್ಟ್ರಿಯಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ಎಷ್ಟೊಂದು ಬ್ರಾಂಚಸ್ಗಳು ಇರುತ್ತೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಥರ್ಮೋಡೈನಮಿಕ್ಸ್ ಅಂತ ಓದುತ್ತೀವಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಓದುತ್ತೀವಿ, ಸರ್ಫೇಸ್ ಕೆಮಿಸ್ಟ್ರಿ ಅಂತ ಓದುತ್ತೀವಿ. ಅದೇ ಥರ ಈ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋದು ಸಹ ಕೆಮಿಸ್ಟ್ರಿಯಲ್ಲಿ ಒಂದು ಬ್ರಾಂಚ್ ಆಗಿರುತ್ತೆ. ಬಟ್ ಈ ಬ್ರಾಂಚ್ ಕೆಳಗಡೆ ಏನೇನು ಸ್ಟಡಿ ಮಾಡ್ತೀವಿ ಅಂತಂದರೆ ರೇಟ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂತಂದರೆ ನಾವು ಮಾಡ್ತಾ ಇರೋ ಅಂಥ ರಿಯಾಕ್ಷನ್ಸ್, ಯಾವುದೋ ಒಂದು ಲ್ಯಾಬಲ್ಲಿ ರಿಯಾಕ್ಷನ್ಸ್ ಮಾಡ್ತಾ ಇರ್ತೀವಿ, ಆ ರಿಯಾಕ್ಷನ್ಸ್ ಫಾಸ್ಟಾ, ಸ್ಲೋನಾ, ಅಥವಾ ಇಟ್ಸ್ ಮೆಕಾನಿಸಮ್. ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಕನ್ವರ್ಷನ್ ಆಗುತ್ತೆ, ರಿಯಾಕ್ಟೆಂಟ್ ಬರಿತೀವಿ, ಪ್ರಾಡಕ್ಟ್ ಬರಿತೀವಿ. ಬಟ್ ಮಧ್ಯೆ ಏನು ಕೆಲವು ಸ್ಟೆಪ್ಸ್ಗಳಾಗ್ತಾ ಇರುತ್ತೆ ಅಲ್ವಾ, ಅದನ್ನು ನಾವು ಮೆಕಾನಿಸಮ್ ಅಂತ ಕರಿತೀವಿ. ಆ ಮೆಕಾನಿಸಮ್ ಇರ್ಬೋದು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್ಸ್, ಹಾಗೇನೋ ಒಂದು ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಕೆಟಲಿಸ್ಟ್ ಇರ್ಬೋದು, ಹಾಗೆ ಬೇರೆ ಥರ ಕೆಲವು ಫ್ಯಾಕ್ಟರ್ಸ್ಗಳು ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ಸ್ ರೇಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಲ್ಲ ನೋಡಿ, ಇದಕ್ಕೆ ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ ನಾವು, ಅಥವಾ ಇದನ್ನು ರಿಯಾಕ್ಷನ್ ಕೈನೆಟಿಕ್ಸ್ ಅಂತಲೂ ಕರಿತೀವಿ. ಸೊ ವಾಟ್ ಇಸ್ ದ ಕೆಮಿಕಲ್ ಕೈನೆಟಿಕ್ಸ್? ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ದ rate of a reactions, its mechanism and the factors affecting the rate of a reactions is called chemical kinetics or reaction kinetics. So next question ಬರೋದು ಏನು ಅಂತ, why we have to study chemical kinetics? ಸರಿಯಪ್ಪ, ಕೆಮಿಕಲ್ ಕೈನೆಟಿಕ್ಸನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು? ಅದರಿಂದ ನಮ್ಗೆ ಏನು ತಿಳ್ಕೊಬೋದು ನಾವು? ಯಾಕೆಂತಂದರೆ ಒಂದು ಸಿಲೆಬಸ್ಸಲ್ಲಿ ಒಂದು ಯಾವುದಾದ್ರೂ ಒಂದು ಲೆಸನ್ ಹಾಕಿದ್ದಾರೆ ಅಂತಂದಮೇಲೆ ಅದರಿಂದ ನಮಗೆ ಕೆಲವು ಯೂಸಸ್ಸು ಆಗಬೇಕಲ್ವಾ? ಸೊ ಆವಾಗ ಇಲ್ಲಿ ಒಂದು ಕೆಲವು ಕ್ವಶನ್ಸ್ಗಳು ನಮ್ಮ ಮೈಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಾದರೂ ಒಂದು ರಿಯಾಕ್ಷನ್ಸ್ ನೋಡ್ತಾ ಇದ್ದಾಗ ಅನಿಸುತ್ತೆ, ಹೌ ಫಾಸ್ಟ್ ದ ರಿಯಾಕ್ಷನ್ ಪ್ರೊಸೀಡಿಂಗ್ ಅಟ್ ಅ ಗಿವನ್ ಮೂಮೆಂಟ್. ಸೊ ಕೊಟ್ಟರೋ ಅಂಥ ಮೂಮೆಂಟ್ ಅಥವಾ ಕಂಡೀಷನ್ಸಲ್ಲಿ ಈ ರಿಯಾಕ್ಷನ್ಸು ಎಷ್ಟು ಫಾಸ್ಟಾಗಿ ಆಗ್ಬೋದು ಅಂತ ಒಂದು ಕ್ವಶನ್ಸ್ ಎಲ್ಲೋ ಒಂದು ಕಡೆ ನಮಗೊಂದು ಒಂದು ಕ್ವಶನ್ಸ್ ರೈಸ್ ಆಗುತ್ತೆ ಅಲ್ವಾ? ನೆಕ್ಸ್ಟ್, ವಾಟ್ ವಿಲ್ ಬಿ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವೆನ್ ದ ರಿಯಾಕ್ಷನ್ ಇಸ್ ಕಂಪ್ಲೀಟ್? ರಿಯಾಕ್ಷನ್ಸ್ ಏನೋ ಕಂಪ್ಲೀಟ್ ಆಗೋಯಿತು, ಕಂಪ್ಲೀಟ್ ಆದಮೇಲೆ ರಿಯಾಕ್ಟೆಂಟ್ ಎಷ್ಟಿದೆ, ಹಾಗೆಯೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಅಷ್ಟು ನಮಗೇನಿರುತ್ತೆ, ಒಂದು ಕ್ಯೂರಾಸಿಟಿ ಇರುತ್ತೆ ಅಲ್ವಾ? ನೆಕ್ಸ್ಟ್, ವಿಲ್ ದ ರಿಯಾಕ್ಷನ್ ಪ್ರೊಸೀಡ್ ಬೈ ಇಟ್ ಸೆಲ್ಫ್ ಆರ್ ರಿಲೀಸ್ ಎನರ್ಜಿ ಆರ್ ವಿಲ್ ಇಟ್ ರಿಕ್ವೈರ್ಡ್ ಎನರ್ಜಿ ಟು ಪ್ರೊಸೀಡ್? ರಿಯಾಕ್ಷನ್ಸ್ ಏನಾಗ್ತಾ ಇದೆ, ತಾನೇ ಆಗ್ತಾಯಿದೆ. ಇವಾಗ ಎರಡು ರಿಯಾಕ್ಟೆಂಟ್ ಆದ ತಕ್ಷಣ ರಿಯಾಕ್ಷನ್ಸ್ ಆಗೋಯ್ತಾ? ಇಲ್ಲ ಅದಕ್ಕೆ ಆ ರಿಯಾಕ್ಷನ್ಸ್ ಆದಾಗ ಕೆಲವು ಎನರ್ಜಿಗಳು ರಿಲೀಸ್ ಆಗ್ತಾ ಇದೆಯಾ, ಅಥವಾ ಆ ರಿಯಾಕ್ಷನ್ಸ್ಗೆ ನಾವೇನಾದರೂ ಎಕ್ಸ್ಟರ್ನಲ್ ಎನರ್ಜಿನ ಏನಾದರೂ ಆ್ಯಡ್ ಮಾಡಬೇಕಾಗಿದೆಯಾ? ಇದನ್ನೆಲ್ಲ ಸ್ಟಡಿ ಮಾಡೋದೇ ಕೆಮಿಕಲ್ ಕೈನೆಟಿಕ್ಸ್. ಈ ಥರ ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು ಅಂತಂದರೆ ಏನು ಓದಬೇಕು ನಾವು? ಕೆಮಿಕಲ್ ಕೈನೆಟಿಕ್ಸ್ ಓದಬೇಕು. ನೀವು ಯಾವುದಾದ್ರೂ ಟಾಪಿಕ್ ಓದಿ ಫಸ್ಟು ನಮ್ಮಲ್ಲಿ ಏನು ಬರಬೇಕು ಗೊತ್ತಾ, ಒಂದು ಕ್ಯೂರಾಸಿಟಿ ಅನ್ನೋದು ಬಂದುಬಿಡಬೇಕು. ಈ ಕೆಮಿಕಲ್ ಕೈನೆಟಿಕ್ಸ್ ಏನಿರ್ಬೋದು, ಅದರಲ್ಲಿ ಏನಾದರೂ ಟೈಪ್ಸ್ಗಳಿದೆಯಾ, ಅದರಲ್ಲಿ ಒಳಗಡೆ ಏನೇನು ಸ್ಟಡಿ ಮಾಡ್ತೀವಿ ನಾವು, ಈ ಥರ ಕೆಲವು ಕ್ಯೂರಾಸಿಟಿ ಕ್ವಶನ್ಗಳು ಬಂದಾಗ ನಾವೇನು ಮಾಡ್ತೀವಿ, ಆರಾಮಾಗಿ ಟಾಪಿಕ್ನ ಓದುತ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ಸ್ ತೊಗೋಣ. ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್. ಸೊ ಅಮೋನಿಯಾ ಮ್ಯಾನುಫ್ಯಾಕ್ಚರಿಂಗ್ ಏನೋ ನಿಮ್ಗೆ ಗೊತ್ತಿರುತ್ತೆ. ಯಾವ ಥರ ಎರಡು ರಿಯಾಕ್ಟೆಂಟ್ ತೊಗೊತೀವಿ, ಯಾವ್ಯಾವ ರಿಯಾಕ್ಟೆಂಟ್ ತೊಗೊತೀವಿ? ಫಸ್ಟ್ ಅಮೋನಿಯಾ ಅಂತಂದ್ರೆ NH3 ಏನೇನಿದೆ, ಒಂದು ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಸೊ ರಿಯಾಕ್ಟೆಂಟ್ ಏನು ತೊಗೊತಾ ಇದ್ದೀವಿ? ನೈಟ್ರೋಜನ್ ಮತ್ತು ಹೈಡ್ರೋಜನ್ ತೊಗೊತೀವಿ. ಓಕೆ, ನೈಟ್ರೋಜನ್ ಹೈಡ್ರೋಜನ್ ತೊಗೊಂಡ ತಕ್ಷಣ ರಿಯಾಕ್ಷನ್ ಆಗಿ ಅಮೋನಿಯಾ ಬಂದುಬಿಡುತ್ತಾ? ಇಲ್ಲ, ನಾವಲ್ಲಿ ಏನು ಮಾಡ್ತಾ ಇದ್ದೀವಿ ಗೊತ್ತಾ, 500 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇದ್ದೀವಿ, 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಕೆಟಲಿಸ್ಟ್ ಆಗಿ ಐರನ್ನ ಯೂಸ್ ಮಾಡ್ತಾ ಇದ್ವಿ. ಐರನ್ ಯೂಸ್ ಮಾಡ್ಬೋದು, ಮಾಲಿಬ್ಡಿಯನ್ ಯೂಸ್ ಮಾಡ್ಬೋದು, ಅಥವಾ ಅದರಲ್ಲಿ ವೆನೆಡಿಯಮ್ಮು ಸಹ ಯೂಸ್ ಮಾಡ್ಬೋದು ನಾವು. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಐರನ್ ಯೂಸ್ ಮಾಡ್ತಾ ಇದ್ವಿ. ಸೊ ಈ ಕಂಡೀಷನ್ಸ್ಗಳನ್ನೆಲ್ಲ ಮೇಂಟೈನ್ ಮಾಡಿದಾಗ ನಮಗೆ ಅಮೋನಿಯಾ ಬರುತ್ತೆ. ಬಟ್ ಈ ಕಂಡೀಷನ್ಸ್ಗಳು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನಾವು ಸ್ಟಡಿ ಮಾಡಿರ್ತೀವಲ್ಲ ನೋಡಿ, ಅದೇ ಕೆಮಿಕಲ್ ಕೈನೆಟಿಕ್ಸ್. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ರಿಯಾಕ್ಷನ್ ಬೇಸ್ಡ್ ಆನ್ ರೇಟ್ಸ್. ಸೊ ರೇಟ್ ಮೇಲೆ, ರೇಟ್ ಅಂತಂದರೆ ಸ್ಲೋ ಇರ್ಬೋದು, ರಿಯಾಕ್ಷನ್ ಸ್ಲೋನಾ ಫಾಸ್ಟಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಷನ್ಸನ್ನು ನಾವು 3 ಮೈನ್ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಯಾವುದೇದು ಅಂತಂದರೆ ವೆರಿ ಫಾಸ್ಟ್ ರಿಯಾಕ್ಷನ್ ಫಸ್ಟ್ ಒನ್, ಅದನ್ನು ಟೈಪ್ 1 ರಿಯಾಕ್ಷನ್ಸ್ ಅಂತಲೂ ಕರಿತೀವಿ ನಾವು. ಸೆಕೆಂಡ್ ಒನ್ ವೆರಿ ಸ್ಲೋ ರಿಯಾಕ್ಷನ್ಸ್ ಅಥವಾ ಟೈಪ್ 2 ರಿಯಾಕ್ಷನ್ಸ್ ಅಂತಲೂ ಕರಿತೀವಿ. ಥರ್ಡ್ ಒನ್ ಮಾಡರೇಟ್ಲಿ ಸ್ಲೋ ರಿಯಾಕ್ಷನ್ಸ್ ಅಥವಾ ಟೈಪ್ 3 ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಮೇಲೆ ರಿಯಾಕ್ಷನ್ಸನ್ನು 3 ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಒನ್ ಏನು, ವೆರಿ ಫಾಸ್ಟ್ ರಿಯಾಕ್ಷನ್ಸ್ ಅಥವಾ ಟೈಪ್ 1 ರಿಯಾಕ್ಷನ್ಸ್ ಅಂತಂದರೆ ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ವಿಚ್ ಅಕರ್ ಆಲ್ಮೋಸ್ಟ್ ಇನ್ಸ್ಟ್ಯಾಂಟನಿಯಸ್ಲಿ. ಸೊ ಈ ಟೈಪ್ ಆಫ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ಎಷ್ಟು ಇನ್ಸ್ಟ್ಯಾಂಟನಿಯಸ್ಲಿ ಅಂದರೆ ತಕ್ಷಣ ಆಗೋಗ್ಬಿಡುತ್ತೆ, ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ. ಎರಡು ರಿಯಾಕ್ಟೆಂಟು ಅಥವಾ ರಿಯಾಕ್ಟೆಂಟನ್ನು ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ,
ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ಸ್ ಆಗಿ ಬೇಗ ಪ್ರಾಡಕ್ಟ್ ಬಂದುಬಿಡುತ್ತೆ ನಮಗೆ. ಸೊ ಎಕ್ಸಾಂಪಲು ಪ್ರೆಸಿಪಿಟೇಷನ್ ಆಫ್ ಸಿಲ್ವರ್ ಕ್ಲೋರೈಡ್. ಸೊ ಪ್ರೆಸಿಪಿಟೇಷನ್ ಆಫ್ ಸಿಲ್ವರ್ ಕ್ಲೋರೈಡ್ ಅಂತಂದರೆ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಇರುತ್ತಲ್ಲ ನೋಡಿ ಅದು. ಸೊ ಈ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ಗೆ ನಾವು ಏನೇನು ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಸಿಲ್ವರ್ ನೈಟ್ರೇಟ್ ತೊಗೊತೀವಿ ನಾವು. ಈ ಸಿಲ್ವರ್ ನೈಟ್ರೇಟ್ಗೆ ಏನು ಮಾಡ್ತೀವಿ ಅಂತಂದರೆ ಸೋಡಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತೀವಿ ನಾವು. ಸೊ ಎರಡೂ ಸಹ ಅಕ್ವೇಸ್ ಸೊಲ್ಯೂಷನ್ನೇ ತೊಗೋಬೇಕು ಅಂತಂದರೆ ವಾಟ್ರಲ್ಲಿ ಡಿಸಾಲ್ವ್ ಮಾಡಿ ತೊಗೋಬೇಕು ನಾವು. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಗೊತ್ತಾ, ಸಿಲ್ವರ್ ಕ್ಲೋರೈಡ್ ಬರುತ್ತೆ. ಸೊ ಸಿಲ್ವರ್ ಕ್ಲೋರೈಡ್ ಸಾಲಿಡ್ ಸ್ಟೇಟ್ ಅಂತಂದರೆ ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಇರುತ್ತೆ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಪ್ರೆಸಿಪಿಟೇಟನ್ನು ಮೆನ್ಷನ್ ಮಾಡಬೇಕಾದ್ರೆ ಯಾವಾಗಲೂ ಡೌನ್ ವರ್ಡ್ ಹ್ಯಾರೋ ಮಾರ್ಕನ್ನು ಯೂಸ್ ಮಾಡಬೇಕು ನಾವು. ಪ್ಲಸ್ ಅದ್ರ ಜೊತೆಗೆ ಏನು ಬರುತ್ತೆ, ಸೋಡಿಯಂ ನೈಟ್ರೇಟ್ ರಿಲೀಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ಸ್ ಇದೆಯಲ್ಲ ನೋಡಿ, ಯಾವಾಗ ಸಿಲ್ವರ್ ನೈಟ್ರೇಟು ಮತ್ತು ಸೋಡಿಯಂ ಕ್ಲೋರೈಡು ಅಕ್ವೇಸ್ ಸೊಲ್ಯೂಷನ್ಸ್ ಇರುತ್ತಲ್ಲ, ಅದು ಎರಡನ್ನೂ ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಬೇಗ ನಮಗೆ ಅದು ರಿಯಾಕ್ಷನ್ಸ್ ಆಗಿ ಸಿಲ್ವರ್ ಕ್ಲೋರೈಡ್ ಪ್ರೆಸಿಪಿಟೇಟ್ ಬಂದುಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಪ್ರೆಸಿಪಿಟೇಷನ್ ಆಫ್ ದ ಸಿಲ್ವರ್ ಕ್ಲೋರೈಡ್, ವೆರಿ ಫಾಸ್ಟ್ ರಿಯಾಕ್ಷನ್ಸ್. ಸೆಕೆಂಡ್ ಒನ್, ಕಂಬೋಷನ್ ರಿಯಾಕ್ಷನ್ಸ್ ಲೈಕ್ ಬರ್ನಿಂಗ್ ಆಫ್ ಫ್ಯೂಯಲ್ ಇನ್ ಏರ್ ಆರ್ ಆಕ್ಸಿಜನ್. ಕಂಬೋಷನ್ ರಿಯಾಕ್ಷನ್ಸ್ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನು, ಎನಿ ಸಬ್ಸ್ಟೆನ್ಸಸ್ ವಿಚ್ ಬರ್ನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್ ಇಸ್ ನೌನ್ ಆಸ್ ಆಕ್ಚುಲಿ ಕಂಬೋಷನ್ ರಿಯಾಕ್ಷನ್ಸ್. ಸೊ ಯಾವುದೇ ಒಂದು ಸಬ್ಸ್ಟೆನ್ಸಸ್ನ ನಾವು ಏರ್ ಅಥವಾ ಆಕ್ಸಿಜನ್ ಪ್ರೆಸೆಂಟಲ್ಲಿ ಬರ್ನ್ ಮಾಡಿದ್ರೆ ಅಂಥ ರಿಯಾಕ್ಷನ್ಸನ್ನು ನಾವೇನಂತ ಕರಿತೀವಿ, ಕಂಬೋಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫ್ಯೂಯಲ್ನ ನಾವು ಬರ್ನ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಇವಾಗ ಪೆಟ್ರೋಲ್ ಇರ್ಬೋದು, ಡೀಸೆಲು, ಕೆರೋಸಿನ್ ಯೂಸ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಫ್ಯೂಯಲ್ನ ನಾವು ಬರ್ನ್ ಮಾಡಿದ ತಕ್ಷಣ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಥವಾ ಆಕ್ಸಿಜನ್ ಎಷ್ಟು ಬೇಗ ಬರ್ನ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ದಿಸ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ದ ಫಾಸ್ಟ್ ರಿಯಾಕ್ಷನ್ಸ್. ಇದು ಸಹ ಯಾವುದ್ರಲ್ಲಿ ಬರುತ್ತೆ, ಫಾಸ್ಟ್ ರಿಯಾಕ್ಷನ್ಸ್ ಕೆಳಗಡೆ ಬರುತ್ತೆ, ವೆರಿ ಫಾಸ್ಟ್ ರಿಯಾಕ್ಷನ್ಸ್ ಕೆಳಗಡೆ. ಸೊ ನೆಕ್ಸ್ಟ್ ಹೋಗೋಣ, ದ ರಿಯಾಕ್ಷನ್ಸ್ ಬಿಟ್ವೀನ್ ದ ಸೋಡಿಯಂ ಆ್ಯಂಡ್ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ನಿಮಗೆ ಗೊತ್ತಿರಬೇಕು, ಸೋಡಿಯಂ ಇಸ್ ಅ ವೆರಿ ರಿಯಾಕ್ಟಿವ್, ಇದು ತುಂಬ ರಿಯಾಕ್ಟಿವ್ ಆಗಿರುತ್ತೆ. ನೀವು ಲ್ಯಾಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೋಡಿಯಂ ಇಸ್ ಅ ಮೆಟಲ್, ಇಟ್ ಇಸ್ ಅ ಸಾಫ್ಟ್ ಮೆಟಲ್ಲು. ಬಟ್ ಇದನ್ನು ಏನು ಮಾಡ್ತೀವಿ ಅಂತಂದರೆ ಯಾವಾಗಲೂ ಕೆರೋಸಿನಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ತೀವಿ ಲ್ಯಾಬ್ಗಳಲ್ಲಿ. ಯಾಕೆ ಅಂತಂದರೆ ಸೋಡಿಯಮ್ಮು ವೆದರಲ್ಲಿರೋ ಅಂಥ ಮಾಯಿಶ್ಚರ್ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಹಂಗೆ ಆಕ್ಸಿಜನ್ ಜೊತೆಗೂ ಸಹ ರಿಯಾಕ್ಟೆಡ್ ಆಗುತ್ತೆ. ಸೊ ಇದು ವೆರಿ ಏನಂತ ಹೇಳ್ಬೋದು ಅಂತಂದರೆ ಇದನ್ನು ತುಂಬ ಫಾಸ್ಟ್ ಕ್ವಿಕ್ಕಾಗಿ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ಸ್ ಆಗುತ್ತೆ. ಇದು ವೆರಿ ಕ್ವಿಕ್ಕಾಗಿ ಏನಾಗುತ್ತೆ, ಇಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದಕ್ಕೆ ಸೋಡಿಯಂನ ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಸೋಡಿಯಂನ ನಾವು ವಾಟರ್ಗೆ ಹಾಕಿದ ತಕ್ಷಣ ಏನಾಗಿ ಕನ್ವರ್ಷನ್ ಆಗುತ್ತೆ, ಸೋಡಿಯಂ ಪ್ಲಸ್ ವಾಟರ್. ಸೊ ಸೋಡಿಯಂ ನಿಮ್ಗೆ ಗೊತ್ತಿದೆ ಏನದು ಸಾಲಿಡು, ವಾಟರ್ ಏನಾಗುತ್ತೆ ಅದು ಲಿಕ್ವಿಡು. ಸೊ ನಮಗೆ ಏನು ಬರುತ್ತೆ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ, ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಏನು ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಜಸ್ಟ್ ಅದ್ರ ಜೊತೆಗೆ ಹೈಡ್ರೋಜನ್ ಏನಾಗುತ್ತೆ ಇಲ್ಲಿ ರಿಲೀಸ್ ಆಗುತ್ತೆ. ಹೈಡ್ರೋಜನ್ ಈಸ್ ಅ ಗ್ಯಾಸ್ ಅಲ್ವಾ, ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು. ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀವಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲೊಂದು 2 ಹಾಕ್ಕೊತೀನಿ, ಇಲ್ಲೂ 2 ಹಾಕ್ತೀನಿ, ಇಲ್ಲೂ ಸಹ ಏನು ಮಾಡ್ತೀನಿ 2 ಹಾಕ್ತೀನಿ. ಇವಾಗ ಬ್ಯಾಲೆನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಟೈಪು, ದಟ್ ಈಸ್ ವೆರಿ ಸ್ಲೋ ರಿಯಾಕ್ಷನ್ಸ್. ನೇಮೇ ಇಂಡಿಕೇಟ್ ಮಾಡ್ತಾ ಇದೆ ಅಲ್ವಾ, ರಿಯಾಕ್ಷನ್ಸ್ ಏನಾಗ್ತಾ ಇರುತ್ತೆ, ತುಂಬ ಸ್ಲೋ ರೇಟಲ್ಲಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡೋಣ ನೋಡಿ, ಸೊ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ವಿಚ್ ಅಕರ್ ಅಟ್ ಅ ವೆರಿ ಸ್ಲೋ ರೇಟ್. ಈ ಟೈಪ್ ಆಫ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ತುಂಬ ಸ್ಲೋವಾಗಿ ಆಗುತ್ತೆ. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ, ರಸ್ಟಿಂಗ್ ಇಸ್ ಅ ಸ್ಲೋ ರಿಯಾಕ್ಷನ್ಸ್. ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಐರನ್ ನೇಲ್ ತೊಗೊಂಡು ನೇಲ್ನ ನಾನು ಹೊರಗಡೆ ಇಟ್ಬಿಡ್ತೀನಿ ಅಂತಂದರೆ ಇಟ್ಟು ಒಂದು 5 ಮಿನಿಟ್ಸ್ಗೆ ರಿಯಾಕ್ಷನ್ಸ್ ಆಗೋಗ್ಬಿಟ್ಟು ರೆಸ್ಟ್ ಆಗೋಗಿರುತ್ತೆ. ಇಲ್ಲ, ಅದು ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಸ್ಲೋ ರಿಯಾಕ್ಷನ್ಸ್ ಅದು. ಸೊ ನೆಕ್ಸ್ಟು ವೆದರಿಂಗ್ ಆಫ್ ರಾಕ್ಸ್ ಈಸ್ ಆ್ಯನ್ ಎಕ್ಸ್ಟ್ರೀಮ್ಲಿ ವೆರಿ ಸ್ಲೋ ರಿಯಾಕ್ಷನ್ಸ್. ನಿಮ್ಗೆ ಗೊತ್ತಿದೆ, ಸೊ ಮಣ್ಣು ಯಾವ ಥರ ಆಗುತ್ತೆ, ರಾಕ್ಗಳೆಲ್ಲ ಏನಾಗುತ್ತೆ ಅಂತಂದರೆ ವೆದರಿಂಗ್ ಆಗಿ ಅದು ಪೌಡ್ರ್ ಥರ ಆಗಿ ನಮಗೆ ಸಾಯಲಾಗುತ್ತೆ. ಬಟ್ ಅದೇನು 1 ದಿನ 2 ದಿನದಲ್ಲಿ ಆಗುತ್ತೆ, ಇಲ್ಲ, ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್ ಅಲ್ವಾ. ಸೊ ತುಂಬ ಇಯರ್ಸೇ ತೊಗೊಬಿಡುತ್ತೆ ಅದು. ಅದಕ್ಕೆ ಇದನ್ನು ಏನಂತೀವಿ, ವೆರಿ ಸ್ಲೋ ರಿಯಾಕ್ಷನ್ಸ್ ಬರುತ್ತೆ, ಎಕ್ಸ್ಟ್ರೀಮ್ಲಿ ವೆರಿ ಸ್ಲೋ ರಿಯಾಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ನು, ದ ಫರ್ಮೆಂಟೇಷನ್ ಆಫ್ ಶುಗರ್ ಟು ಆಲ್ಕೋಹಾಲ್ ಈಸ್ ಕ್ವೈಟ್ ಸ್ಲೋ. ಸೊ ನೆಕ್ಸ್ಟು ಫರ್ಮೆಂಟೇಷನ್ ಅಂತಂದರೆ ಶುಗರಿಂದ ಆಲ್ಕೋಹಾಲ್ಗೆ ಕನ್ವರ್ಷನ್ ಮಾಡ್ತೀವಲ್ಲ ನೋಡಿ ನಾವು. ಸೊ ಅದು ಸಹ ಏನಾಗುತ್ತೆ ಅಂತಂದರೆ ಸ್ಲೋ ರಿಯಾಕ್ಷನ್ಸ್, ನಾಟ್ ತುಂಬ ಎಕ್ಸ್ಟ್ರೀಮ್ಲಿ ವೆರಿ ಸ್ಲೋ ಅಂತ ಹೇಳೋಕ್ಕಾಗಲ್ಲ, ಕ್ವೈಟ್ ಸ್ಲೋ ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಆಲ್ ಆರ್ ಆ್ಯಕ್ಚುಲಿ ಸ್ಲೋ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ಗಳು. ಸೊ ನೆಕ್ಸ್ಟ್ ಹೋಗೋಣ ನಾವು, ಏನಿದೆ ನೆಕ್ಸ್ಟು ಥರ್ಡ್ ಒನ್ ಏನು ಅಂತ, ಮಾಡರೇಟ್ಲಿ ಸ್ಲೋ ರಿಯಾಕ್ಷನ್ಸ್. ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಅ ಟೈಪ್ 3 ರಿಯಾಕ್ಷನ್ಸ್ ಅಂತಲೂ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ಇನ್ ಬಿಟ್ವೀನ್ ದ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಸ್ಲೋ ರಿಯಾಕ್ಷನ್ಸ್. ವೆರಿ ಫಾಸ್ಟ್ ಮತ್ತು ವೆರಿ ಸ್ಲೋ ರಿಯಾಕ್ಷನ್ಸ್ ಮಧ್ಯೆ ಈ ರಿಯಾಕ್ಷನ್ಸ್ಗಳು ಬರುತ್ತೆ ಅಂತಂದರೆ, ಇದು ತುಂಬ ಫಾಸ್ಟಾಗಿರಲ್ಲ, ತುಂಬ ಸ್ಲೋವಾಗೂ ಇರಲ್ಲ ರಿಯಾಕ್ಷನ್ಸು. ಎಕ್ಸಾಂಪಲ್ಸ್ ತೊಗೋಣ ಇವಾಗ. ಎಕ್ಸಾಂಪಲ್ಸ್, ಇನ್ವರ್ಷನ್ ಆಫ್ ಕೇನ್ ಶುಗರ್. ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತಂದರೆ, ಕೇನ್ ಶುಗರಲ್ಲಿ ಏನಿರುತ್ತೆ ಗೊತ್ತಾ, ಸುಕ್ರೋಸ್ ಇರುತ್ತೆ. ನೀವು ಸುಕ್ರೋಸನ್ನು ಯಾವ ಥರ ಬರ್ಕೊತೀರಾ ಇಲ್ಲಿ ನೋಡಿ,
ಸೊ ಸುಕ್ರೋಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿರುತ್ತೆ C12 ಆಗಿರುತ್ತೆ. H22 ತೊಗೊತೀವಿ ನಾವು. ಹಾಗೇನೋ ಆಕ್ಸಿಜನ್ ಎಷ್ಟು ತೊಗೊತೀವಿ ನಾವು 11 ತೊಗೊತೀವಿ. ಪ್ಲಸ್ ಅದ್ರ ಜೊತೆಗೆ ನಾನು ವಾಟರ್ನ ಆ್ಯಡ್ ಮಾಡ್ತಾ ಇದ್ದಂಗೆ ಸೊ ಏನಾಗುತ್ತೆ ಅದು ಅಂತಂದರೆ ಫ್ರುಕ್ಟೋಸು ಮತ್ತು ಗ್ಲೂಕೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ ನಾವು. ಸೊ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಇಲ್ಲಿ C6H12O6 ಪ್ಲಸ್ C6H12O6 ಅದರಲ್ಲಿ ಒಂದು ಸುಕ್ರೋಸ್ ಆಗಿರುತ್ತೆ, ಇನ್ನೊಂದು ಏನಾಗಿರುತ್ತೆ ಗ್ಲೂಕೋಸ್ ಆಗಿರುತ್ತೆ. ನೋಡಿ ಗ್ಲೂಕೋಸು ಸುಕ್ರೋಸ್. ಈ ಪ್ರೋಸೆಸ್ಸನ್ನು ಏನಂತ ಕರಿತೀವಿ ನಾವು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ. ದಿಸ್ ರಿಯಾಕ್ಷನ್ಸ್ ಈ ರಿಯಾಕ್ಷನ್ಸ್ ಸಹ ಏನಾಗಿರುತ್ತೆ ಅಂತಂದರೆ ತುಂಬ ಫಾಸ್ಟಾಗಿರಲ್ಲ, ತುಂಬ ಸ್ಲೋವಾಗೂ ಸಹ ಈ ರಿಯಾಕ್ಷನ್ಸ್ ಇರಲ್ಲ. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ಸ್ಗೆ ಹೋಗೋಣ. ಹೈಡ್ರೋಲಿಸಿಸ್ ಆಫ್ ಸ್ಟಾರ್ಚ್. ಹೈಡ್ರೋಲಿಸಿಸ್ ಅಂತ ಆಫ್ ಸ್ಟಾರ್ಚ್ ಅಂದ ತಕ್ಷಣ ಇದರಲ್ಲಿ ಮಾಲ್ಟೋಸ್ ಇರುತ್ತೆ. ಮಾಲ್ಟೋಸ್ ಫಾರ್ಮುಲಾ ಏನು ಬರುತ್ತೆ ನೋಡಿ ನಮಗೆ C6 ಬರುತ್ತೆ. ಸೊ H ಹೈಡ್ರೋಜನ್ ಎಷ್ಟಿರುತ್ತೆ 10 ಇರುತ್ತೆ. ಹಾಗೇನೆ ಆಕ್ಸಿಜನ್ ಎಷ್ಟಿರುತ್ತೆ 5 ಇರುತ್ತೆ. ಇದನ್ನು N ಅಂತ ತೊಗೋಬೇಕು ನಾವು. ಪ್ಲಸ್ ಅದ್ರ ಜೊತೆಗೆ N ಮಾಲಿಕ್ಯೂಲ್ಸ್ ಆಫ್ ವಾಟರ್ ಆ್ಯಡ್ ಮಾಡಿದಾಗ ಸೊ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಸುಕ್ರೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಈ ಸುಕ್ರೋಸ್ ಆಗಿ ಕನ್ವರ್ಷನ್ ಆಗೋದಕ್ಕೆ ಫಾರ್ಮುಲಾ ಏನು ಬರೀತೀರಾ ನೀವು C12H22O11 ಅದ್ರ ಜೊತೆಗೆ ಎನ್ನನ್ನು ಸಹ ಬರ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಹೈಡ್ರೋಲಿಸಿಸ್ ಆಫ್ ಸ್ಟಾರ್ಚ್. ಈ ರಿಯಾಕ್ಷನ್ಸ್ ಅಷ್ಟೇ ಇದು ಯಾವುದ್ರ ಕೆಳಗಡೆ ಬರುತ್ತೆ ಮಾಡರೇಟ್ಲಿ ಸ್ಲೋ ರಿಯಾಕ್ಷನ್ಸ್ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತಂದರೆ ಏನು? ಸೊ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ದ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ದ ಸ್ಪೀಡ್ ಆರ್ ವೆಲಾಸಿಟಿ ವಿತ್ ವಿಚ್ ಆ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್. ಒಂದು ರಿಯಾಕ್ಷನ್ಸು ಯಾವ ಸ್ಪೀಡಲ್ಲಿ ಅಥವಾ ವೆಲಾಸಿಟಿಯಲ್ಲಿ ಆಗ್ತಾ ಇರುತ್ತೆ ಅಂತ ನಾವು ಹೇಳ್ತೀವಲ್ಲ ನೋಡಿ, ಅದನ್ನು ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಸೊ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತಂದ್ರೇನು? ದ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ದ ಸ್ಪೀಡ್ ಆರ್ ವೆಲಾಸಿಟಿ ವಿತ್ ವಿಚ್ ಆ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್. ಯಾವ ಸ್ಪೀಡು ಅಥವಾ ಯಾವ ವೆಲಾಸಿಟಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೋ ಆ ಸ್ಪೀಡ್ ಅಥವಾ ವೆಲಾಸಿಟಿನ ನಾವೇನಂತ ಕರಿತೀವಿ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಕೆಲವು ಬೇಸಿಕ್ ಟರ್ಮ್ಸ್ ಸಹ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ ಇವಾಗ ಒಂದು ರಿಯಾಕ್ಷನ್ಸ್ ಅಂದ ತಕ್ಷಣ ಏನಾಗುತ್ತೆ, ಒಂದು ರಿಯಾಕ್ಷನ್ಸ್ ಆಗಿ ನಮಗೇನು ಬರುತ್ತೆ ಅಲ್ಲಿ ಒಂದು ಪ್ರಾಡಕ್ಟ್ ಬರುತ್ತೆ ಅಲ್ವಾ. ಸೊ ಆರ್ ಅಂತ ರಿಯಾಕ್ಟೆಂಟನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆಯೇ P ಅಂತ ಕ್ಯಾಪಿಟಲ್ Pನ ಪ್ರಾಡಕ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ಟೈಮ್ T1 ತೊಗೊಂಡಾಗ ಟೈಮ್ T1 ಅಂತಂದರೆ ಇನಿಷಿಯಲ್ ಟೈಮ್. ಓಕೆ, ಇನಿಷಿಯಲ್ ಟೈಮ್ T1ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಆರ್ ಏನಾಗಿರುತ್ತೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇಂಡಿಕೇಟ್ ಮಾಡಬೇಕು. ಅವಾಗ ಏನಾಗುತ್ತೆ ಆರ್ ಅಂತ ಬರೀಬೇಕು. ಸೊ ಇಲ್ಲಿ 1. ಸೊ ಇದ್ರ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಅಂತಂದರೆ R1 ಕಾನ್ಸಂಟ್ರೇಷನ್ ಆಗಿರುತ್ತೆ. ಅದೇ ಥರ ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ P ಅಂತ ಬರೆದು ನೋಡಿ ಈ ಥರ 1 ಅಂತ ಬರೀಬೇಕು. ದಿಸ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದ P ಅಟ್ ಇನಿಷಿಯಲ್ ಟೈಮ್. ಓಕೆ, ಸೊ ಅದೇ ಥರ T2 ಅಂತ ತೊಗೋಣ. ಸ್ವಲ್ಪ ಟೈಮ್ ನಂತರದ್ದು T2 ಅಂತ ತೊಗೊಂಡಾಗ ಆವಾಗ ಆರ್ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗಿರುತ್ತೆ ಅಲ್ಲಿ R2 ಆಗಿರುತ್ತೆ. ಹಾಗೆಯೇ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಏನಾಗಿರುತ್ತೆ P2 ಆಗಿರುತ್ತೆ. ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟ್ ಚೇಂಜ್ ಆಫ್ ಟೈಮ್ ತೊಗೊಂಡಾಗ ಸೊ ಚೇಂಜ್ ಆಫ್ ಟೈಮ್ ಅಂತಂದರೆ ಚೇಂಜ್ ಅಂತ ಬಂದ ತಕ್ಷಣ ಅಲ್ಲಿ ಗೊತ್ತಾಗಬೇಕು ನಿಮಗೆ ಏನು ಯೂಸ್ ಮಾಡ್ತೀವಿ, ಇಲ್ಲಿ ಡೆಲ್ಟಾ ಯೂಸ್ ಮಾಡ್ತೀವಿ. ಸೊ ಡೆಲ್ಟಾ Tನ ತೊಗೋಬೇಕು ಅಂತಂದರೆ ನಮಗೆ ಆವಾಗ ಡೆಲ್ಟಾ T ಯಾವ ಥರ ಬರುತ್ತೆ T2 ಮೈನಸ್ ಓಕೆ ಫೈನಲ್ ಏನು ಟೈಮ್ ಇರುತ್ತೆ ಅದನ್ನು ಅದರಿಂದ T1ನ ಇನಿಷಿಯಲ್ ಟೈಮ್ನ ನಾವು ಲೆಸ್ ಮಾಡಿದಾಗ ನಮಗೆ ಚೇಂಜ್ ಆಫ್ ಟೈಮ್ ಸಿಗುತ್ತೆ. ಅದೇ ಥರ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂದ ತಕ್ಷಣ ಏನು ಬರಿತೀವಿ ನಾವು ಡೆಲ್ಟಾ ಬರಿಬೇಕು. ವಿತಿನ್ ದ ಬ್ರ್ಯಾಕೆಟ್ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಆರ್ ಅಂತ ಬರಿಬೇಕು. ಸೊ ಇದನ್ನು ಫೈಂಡ್ ಔಟ್ ಯಾವ ಥರ ಮಾಡ್ತೀರಾ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ R2 ಏನಿರುತ್ತೆ ಅದರಿಂದ ಕಾನ್ಸಂಟ್ರೇಷನ್ ಆಫ್ R1ನ ನಾವು ಏನು ಮಾಡ್ತೀವಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಅದೇ ಥರ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ತೊಗೋಬೇಕು ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ಡೆಲ್ಟಾ ವಿತಿನ್ ದ ಬ್ರ್ಯಾಕೆಟಲ್ಲಿ ಏನು ಮಾಡ್ತೀವಿ P ಅಂತ ತೊಗೊತೀವಿ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ತೊಗೋಬೇಕು ಇವಾಗ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟು P2 ಅಂತಂದರೆ ಫೈನಲ್ ಟೈಮ್ದು ತೊಗೋಬೇಕು ಎಷ್ಟಿತ್ತು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂತ. ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ P1ನ ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಸಿಗುತ್ತೆ ನಮಗೆ. ಸೊ ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಇದು ತುಂಬ ಬೇಸಿಕ್ ಕಾನ್ಸೆಪ್ಟ್. ಇದ್ರ ಜೊತೆಗೆ ಒಂದು ನೆನ್ಪಿಟ್ಕೋಬೇಕು ಏನು ಅಂತಂದರೆ ನೋಡಿ ರಿಯಾಕ್ಷನ್ಸ್ ಪ್ರೊಸೀಡ್ ಆಗ್ತಾ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ನಮಗೆ ಯಾವಾಗಲೂ ಸಹ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಅದೇ ಥರ ಏನಾಗುತ್ತೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ ರಿಯಾಕ್ಷನ್ ಆಗ್ತಾ ದ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತಂದರೆ ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದು ಯಾವಾಗಲೂ ಸಹ ಪಾಸಿಟಿವೇ ಬರುತ್ತೆ ಅಂತಂದರೆ P2 ಯಾವಾಗಲೂ ಸಹ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಬಟ್ R2 ಯಾವಾಗಲೂ ಕಡಿಮೆ ಇರುತ್ತೆ.
ಸೊ ನೆಕ್ಸ್ಟ್ ಹೋಗೋಣ, ವಾಟ್ ಇಸ್ ರೇಟ್ ಆರ್ ವೆಲಾಸಿಟಿ ಆಫ್ ಅ ರಿಯಾಕ್ಷನ್ಸ್. ಓಕೆ, ರೇಟ್ ಅಥವಾ ವೆಲಾಸಿಟಿ ಆಫ್ ಅ ರಿಯಾಕ್ಷನ್ಸ್ ಡೆಫಿನೇಷನ್ ಏನು ಕೊಡ್ತೀರಾ, ನಾನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ ಎರಡನ್ನೂ ತೊಗೊಂಡಾಗ ನೀವು ಯಾವ ಥರ ಡೆಫಿನೇಷನ್ ಕೊಡ್ತೀರಾ ಅದನ್ನು ಅಂತಂದರೆ ನೋಡಿ. ಸೊ ದ ರೇಟ್ ಆಫ್ ಅ ರಿಯಾಕ್ಷನ್ ಈಸ್ ದ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ರೇಟ್ ಆಫ್ ಅ ರಿಯಾಕ್ಷನ್ಸ್ ಅಂತಂದರೆ ಒಂದು ಯೂನಿಟ್ ಟೈಮಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ ಏನು ಚೇಂಜಸ್ ಆಗುತ್ತೋ ಆ ಚೇಂಜ್ ಅಂದರೆ ಟೈಮ್ ಜೊತೆಗೆ ಅದನ್ನು ನೋಡಿದಾಗ ಅದನ್ನು ನಾವು ರೇಟ್ ಆಫ್ ಅ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಅದನ್ನೇ ನಾನು ಇವಾಗ ಬರೀ ರಿಯಾಕ್ಟೆಂಟ್ ತೊಗೊಂಡಾಗ ನಿಮ್ಗೆ ಆಲ್ರೆಡಿ ಹೇಳಿದೆ ಏನಂತ ಯೂಸ್ ಮಾಡಬೇಕು, ನಾವು ಡಿಕ್ರೀಸ್ ಅಂತ ಯೂಸ್ ಮಾಡಬೇಕು ಅಂತ ಹೇಳಿದೆ. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಇನ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ದ ರೇಟ್ ಆಫ್ ಅ ರಿಯಾಕ್ಷನ್ಸ್. ಬರೀ ನಾನು ರಿಯಾಕ್ಟೆಂಟ್ ತೊಗೊಂಡ್ರೆ ಅವಾಗ ನಾನು ಏನು ಡೆಫಿನೇಷನ್ ಕೊಡ್ತೀನಿ ಅಂತಂದರೆ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ಆ್ಯಕ್ಚುಲಿ ರೇಟ್ ಆಫ್ ಅ ರಿಯಾಕ್ಷನ್ಸ್. ಓಕೆ, ಸೊ ಅದೇ ಥರ ಅದನ್ನು ಯಾವ ಥರ ಬರ್ಕೊಳ್ಳೋದು ಅಂತಂದರೆ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಆರ್ ಅಂತ ಬರ್ಕೊತೀವಿ ನಾವು. ರೇಟ್ದು ಆರ್ನ ಯಾವಾಗಲೂ ಡಿಸ್ಅಪಿಯರೆನ್ಸ್ ಅಂತ ಬರಿತೀವಿ. ಯಾಕೆ ಅಂತಂದರೆ ಏನಾಗ್ತಾ ಇರುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಏನಾಗ್ತಾ ಇರುತ್ತೆ ಆರ್ ಅಂತಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ ಅಂತಂದರೆ ಡಿಕ್ರೀಸ್ ಆಗ್ತಾ ಇರುತ್ತೆ. ನಾವು ತೊಗೊಂಡಿರೋಂಥ ರಿಯಾಕ್ಷನ್ಸಲ್ಲಿ ಗುಡ್ ಹೀಲ್ಡ್ ಬರ್ತಾ ಇದೆ ಅಂತಂದರೆ ನಮಗೆ 100% ಹೀಲ್ಡ್ ಬರ್ತಾ ಇದೆ ಅಂತಂದರೆ ಅಲ್ಲಿಗೆ ಆರ್ ರಿಯಾಕ್ಟೆಂಟ್ ಏನಾಗುತ್ತೆ ಫುಲ್ ಡಿಸ್ಅಪಿಯರೆನ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಈ ರೇಟನ್ನು ನಾವು ರೇಟ್ ಆಫ್ ರಿಯಾಕ್ಷನ್ಸು ಆರ್ ತೊಗೊಂಡಾಗ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಆರ್ ಇಟ್ ಈಸ್ ಈಕ್ವಲ್ ಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಅನ್ನು ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡಿ, ಮೈನಸ್ ಅಂತ ಬರ್ಕೋಬೇಕು, ಮೈನಸ್ ಡೆಲ್ಟಾ ಅಂತ ಬರ್ಕೊಂಡು ಇಲ್ಲಿ ಏನು ಮಾಡಬೇಕು, ಕಾನ್ಸಂಟ್ರೇಷನ್ಗೆ ಬ್ರಾಕೆಟ್ ಹಾಕೋಬೇಕು, ಬ್ರಾಕೆಟ್ ಹಾಕಿ ಆರ್ ಅಂತ ಬರಬೇಕು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟೈಮ್ ಟೇಕನ್ಗೆ ಏನು ತೊಗೋಬೇಕು ನಾವು, ಡೆಲ್ಟಾ ಟಿ ತೊಗೋಬೇಕು ನೋಡಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಸೊ ಇದನ್ನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತಲೂ ಕರಿತೀವಿ ನಾವು. ಓಕೆ, ನೆನ್ಪಿಟ್ಕೋಬೇಕಾಗಿರೋದು ಇದೇನೇನು ತೊಗೊಂಡಾಗ ಇದು ರಿಯಾಕ್ಟೆಂಟನ್ನು ತೊಗೊಂಡಾಗ. ಸೊ ಅದೇ ಥರ ನಾನೇನಾದರೂ ಪ್ರಾಡಕ್ಟನ್ನು ತೊಗೊಂಡಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಅಂತಂದರೆ ಏನು, ಪ್ರಾಡಕ್ಟ್ ತೊಗೊಂಡಾಗ ಸೊ ಇನ್ಕ್ರೀಸ್ ಇನ್ ನೆನ್ಪಿಟ್ಕೋಬೇಕು, ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ದ ರೇಟ್ ಆಫ್ ಅ ರಿಯಾಕ್ಷನ್ಸ್. ಸೊ ಆ ಯೂನಿಟ್ ಟೈಮಲ್ಲಿ ಎಷ್ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ, ರೇಟ್ ಆಫ್ ಅ ರಿಯಾಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ, ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ಅಪಿಯರೆನ್ಸ್ ಆಫ್ ಪಿ ಅಂತ ಹಾಕಬೇಕು. ಯಾಕೆಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟೆಲ್ಲ ಡಿಸಪಿಯರ್ ಆಗಿ ಅದೇನಾಗ್ತಾ ಇರುತ್ತೆ ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಅಪಿಯರೆನ್ಸ್ ಆಫ್ ಪಿ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ತೊಗೋಬೇಕು. ಸೊ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅಂತ ಬರ್ತಾ ಇದ್ದಂಗೆ ಮ್ಯಾಥಮೆಟಿಕಲಿ ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತೀವಿ ಅಂತಂದರೆ ಇಲ್ಲಿ ಇನ್ಕ್ರೀಸ್ ಅಂದ ತಕ್ಷಣ ಪ್ಲಸ್ ಬರಬೇಕು, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂತ ಬರ್ತಾ ಇದ್ದಂಗೆ ಡೆಲ್ಟಾ ಏನು ತೊಗೋಬೇಕು ಇಲ್ಲಿ ಪಿ ಅಂತ ತೊಗೋಬೇಕು, ಡಿವೈಡೆಡ್ ಬೈ ಡೆಲ್ಟಾ T. Okay, this is actually mathematical expression for the appearance of a product. So ಇದನ್ನು ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಪಾಸಿಟಿವ್ನ ಯೂಸ್ ಮಾಡ್ತೀವಿ. ಇನ್ನು ಡೆಲ್ಟಾ ಪಿ ಅಂತಂದರೆ ಏನು ಅಂತಲೇ ಹೇಳ್ಕೊಟ್ಟಿದ್ದೀನಿ, P2 - P1 ಅಂದರೆ ಮೋಲರ್ ಕಾನ್ಸಂಟ್ರೇಷನ್ P2 - P1 ಅಂತ ತೊಗೋಬೇಕು ನಾವು. ಸೊ ಡೆಲ್ಟಾ ಟಿ ಅಂತಂದರೆ ಏನು ತೊಗೋಬೇಕು, T2 - T1 ಅಂತ ತೊಗೋಬೇಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ಇನ್ ರೇಟ್ ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ dc/dt. ಈ ಸಿ ಏನಾಗಿರ್ಬೋದು ಅಂತಂದರೆ ರಿಯಾಕ್ಟೆಂಟ್ ಆದರೂ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆದರೂ ಆಗಿರ್ಬೋದು. ರಿಯಾಕ್ಟೆಂಟ್ ಅಂತಂದರೆ ನೆಗೆಟಿವ್ ತೊಗೊತೀವಿ, ಪ್ರಾಡಕ್ಟ್ ಅಂತಂದರೆ ಪಾಸಿಟಿವ್ ತೊಗೊತೀವಿ. ಈ ಸಿಗ್ನಿಫಿಕೆನ್ಸ್ ಅಂದರೆ ಪ್ಲಸ್ ಆರ್ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಬೇಕು ಇಲ್ಲಿ ನಾವು. ದ ಪಾಸಿಟಿವ್ ಸೈನ್ ಇಂಡಿಕೇಟ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸಸ್ ವಿತ್ ಟೈಮ್. ಸೊ ನಾವು ಪ್ರಾಡಕ್ಟಿಗೆ ಏನು ಮಾಡ್ತೀವಿ, ಪಾಸಿಟಿವ್ ತೊಗೊತೀವಿ ಅಲ್ವಾ, ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಏನಾಗುತ್ತೆ ಇನ್ಕ್ರೀಸಸ್ ವಿತ್ ಟೈಮ್ ಆಗ್ತಾ ಏನಾಗುತ್ತೆ ಅದರದ್ದು ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡಿಕ್ರೀಸಸ್ ವಿತ್ ಟೈಮ್. ಅದೇ ಥರ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗ್ತಾ ಇರುತ್ತೆ ಡಿಕ್ರೀಸಸ್ ಆಗ್ತಾ ಇರುತ್ತೆ ವಿತ್ ಟೈಮ್ ಜೊತೆಗೆ ಅದೇನಾಗುತ್ತೆ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಆಗುತ್ತೆ ಅಂತ. ಹಾಗಾದರೆ ಓವರಾಲ್ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ಯಾವ ಥರ ತೊಗೊತೀವಿ ಅಂತಂದರೆ ದ ಓವರಾಲ್ ರೇಟ್ ಆಫ್ ಅ ರಿಯಾಕ್ಷನ್ಸ್ ದಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಆರ್ ದಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ. ಅಂದರೆ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಷನ್ ಯಾವ ಥರ ಬರೀತೀವಿ ಅಂತಂದರೆ ನಾವು ನೋಡಿ, ಸ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಆರ್ ಅಂತಂದರೆ ಆಲ್ರೆಡಿ ಹೇಳ್ಕೊಟ್ಟಿದೆ, ಮೈನಸ್ ಹಾಕೋಬೇಕು ನಾವು ಡೆಲ್ಟಾ. ನೆಕ್ಸ್ಟ್ ಏನು ಬರೀತೀವಿ ಇಲ್ಲಿ ಆರ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಇರಬೇಕು. ದಟ್ ಈಸ್ ಈಕ್ವಲ್ ಟು ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಪ್ಲಸ್ ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪಿ, ಅಪಿಯರೆನ್ಸ್ ಅಂತಂದರೆ ಪ್ರಾಡಕ್ಟ್ ಬರುತ್ತೆ ಅಲ್ವಾ, ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಎಕ್ಸ್ಪ್ರೆಸ್ ದ ರೇಟ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಅಪಿಯರೆನ್ಸ್ ಆಫ್ ದ ಪ್ರಾಡಕ್ಟ್. ಇಲ್ಲಿ ಕೆಲವು ರಿಯಾಕ್ಷನ್ಸ್ ಕೊಟ್ಟಿರ್ತೀವಿ, ಈ ರಿಯಾಕ್ಷನ್ಸನ್ನು ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಸ್ ಕೊಡಬೇಕು. ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟಲ್ಲೂ ಕೊಡಬೇಕು, ಅಪಿಯರೆನ್ಸ್ ಆಫ್ ದ ಪ್ರಾಡಕ್ಟಲ್ಲೂ ಸಹ ಕೊಡಬೇಕು.
ಕೊಡಬೇಕು. ನೋಡಿ ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರಿಬೇಕಾದ್ರೆ 2 ಕಂಡೀಷನ್ಸ್ ಇರುತ್ತೆ. 2 ಕಂಡೀಷನ್ಸ್ಗೂ ಸಪ್ರೇಟಾಗಿ ಬರಿತೀವಿ ನಾವು. ಫಸ್ಟ್ ಕಂಡೀಷನಲ್ಲಿ ಏನು ಅಂತಂದರೆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಏನಾಗಿರುತ್ತೆ ಅದು ಸೇಮ್ ಇರೋದು. ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟಲ್ಲೂ ಸಹ ಸೇಮ್ ಇದ್ದರೆ ಅದನ್ನು ನಾವು ಸ್ಟಾಕ್ಯೋಮೆಟ್ರಿಕ್ ಸೇಮ್ ಕೋಎಫಿಷಿಯೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಕೋಎಫಿಷಿಯೆಂಟ್ ಅಂತಂದರೆ ಏನು ಅಂತಂದರೆ ಈ ರಿಯಾಕ್ಟೆಂಟ್ ಜೊತೆಗೆ ನಂಬರ್ ಇರುತ್ತಲ್ಲ ನೋಡಿ. ಸೊ ಇಲ್ಲಿ ಏನು ಇಲ್ಲ ಅಂತಂದರೆ ಏನು ಇಂಡಿಕೇಟ್ ಮಾಡ್ತಾ ಇದೆ, 1 ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಡಿಸ್ಪ್ಲೇ ಆಗ್ತಾರೆ ಅಂತ ಈ ರಿಯಾಕ್ಷನ್ಸಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಲ್ಲದರಲ್ಲೂ ಸಹ ಏನಾಗಿದೆ 1 ಇದೆ. ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟ್ ಎರಡನ್ನೂ ತೊಗೊಂಡಾಗಲೂ ಸಹ ಏನಾಗಿದೆ ಸೇಮ್ ಇದೆ. ಓಕೆ, ಈ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ ನಾವು ರೇಟ್ ಆಫ್ ದ ರಿಯಾಕ್ಷನ್ ಇಟ್ ಈಸ್ ಈಕ್ವಲ್ ಟು ಏನು ಅಂತ ಬರಿತೀವಿ ನಾವು, ರೇಟ್ ಆಫ್ ರಿಯಾಕ್ಷನ್ಸ್ ಈ ಥರ ಶಾರ್ಟ್ ಬರ್ ದಟ್ ಈಸ್ ಈಕ್ವಲ್ ಟು ಏನಂತ ಬರ್ತೀವಿ, ಡಿಸ್ಅಪಿಯರೆನ್ಸ್ ಆಫ್ ಅಲ್ವಾ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಈಕ್ವಲ್ ಟು ಅದೇನಕ್ಕೆ ಈಕ್ವಲ್ ಆಗಿರುತ್ತೆ, ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್. ಇದನ್ನು ಎಲ್ಲದಕ್ಕೂ ಬರೆಯಲ್ಲ, ಇದು ಒಂದಕ್ಕೆ ಬರಿತೀನಿ, ಈ ಥರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೋಡಿ, ಇವಾಗ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಅಂತಂದರೆ ಇಲ್ಲಿ ರಿಯಾಕ್ಟೆಂಟ್ 2 ರಿಯಾಕ್ಟೆಂಟ್ ಇದೆ. ಒಂದು ನೈಟ್ರೋಜನ್ ಡೈಆಕ್ಸೈಡ್ ಇನ್ನೊಂದು ಏನು ಅಂತಂದರೆ ಕಾರ್ಬನ್ ಮಾನಾಕ್ಸೈಡ್, ಎರಡನ್ನೂ ಸಹ ಬರಿಬೇಕು. ಸೊ ರಿಯಾಕ್ಟೆಂಟ್ ಬರಿಬೇಕಾದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ಸೈನ್ ಯೂಸ್ ಮಾಡ್ತೀವಿ, ಮೈನಸ್ ಸೈನ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಬರಿಬೇಕು, ಡೆಲ್ಟಾ. ಸೊ ನೆಕ್ಸ್ಟು ಮೋಲಾರ್ ಕಾನ್ಸಂಟ್ರೇಷನ್, ಅದರೊಳಗಡೆ ಏನು ಬರಿಬೇಕು, ಬ್ರಾಕೆಟ್ ಒಳಗಡೆ NO2 ಅಂತ ಬರಿಬೇಕು, ಡಿವೈಡೆಡ್ ಬೈ ಏನು ಮಾಡಬೇಕು, ಡೆಲ್ಟಾ T ಅಂತ ಬರಿಬೇಕು. ಸೊ ಇದೇನಾಯಿತು ಅಂತಂದರೆ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ NO2 ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೂ ಒಂದು ರಿಯಾಕ್ಟೆಂಟ್ ಇದೆ ಅಲ್ವಾ, ಕಾರ್ಬನ್ ಮಾನಾಕ್ಸೈಡ್, ಅದಕ್ಕೂ ಸಹ ಅದೇ ಥರ ಬರಿಬೇಕು, ಮೈನಸ್ ಡೆಲ್ಟಾ. ಇಲ್ಲೇನು ಮಾಡ್ತೀರಾ ನೀವು, CO ತೊಗೋಬೇಕು, ಡಿವೈಡೆಡ್ ಬೈ ಏನು ಮಾಡಬೇಕು, ಇಲ್ಲಿ ಡೆಲ್ಟಾ T ಬರಿಬೇಕು. ಸೊ ಆರ್ ಅಂತ ಏನು ರಿಯಾಕ್ಟೆಂಟ್ ಇತ್ತು ಆ ರಿಯಾಕ್ಟೆಂಟನ್ನು ಆರ್ನ ತೆಗೆದು ಏನು ಮಾಡ್ತೀವಿ, ಇಲ್ಲಿ ರಿಯಾಕ್ಟೆಂಟದೇ ಬರಿಬೇಕು ನಾವು, ಮಾಲಿಕ್ಯುಲರ್ ಏನಿರುತ್ತೆ ಫಾರ್ಮುಲಾ ಅದನ್ನೇ ಬರಿಬೇಕು. ನೆಕ್ಸ್ಟ್ ಹೋಗೋಣ, ಪ್ರಾಡಕ್ಟ್ ತೊಗೋಬೇಕು. ಪ್ರಾಡಕ್ಟ್ ಅಂದ ತಕ್ಷಣ ಏನು ಬರುತ್ತೆ, ಪ್ಲಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಏನಾಗ್ತೀರಾ, ಡೆಲ್ಟಾ ಅಂತ ಹಾಕ್ತೀರಾ. ಏನಿದೆ ಅಲ್ಲಿ CO2 ಇದೆ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಬರ್ಕೊಳ್ಳೋಣ, ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರ್ಕೋಬೇಕು. ಸೊ ನೆಕ್ಸ್ಟು NO ಅಂತ ಇದೆ ಅಲ್ವಾ, ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಅದಕ್ಕೂ ಸಹ ಪ್ಲಸ್ ಅಂತ ಬರೀರಿ, ಡೆಲ್ಟಾ ಅಂತ ಹಾಕಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಏನು ಬರೀಬೇಕು, NO ಅಂತ ಬರೀರಿ, ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರೀಬೇಕು. ಓಕೆ, ಈ ಥರ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈ ಥರ ಬರಿತೀವಿ. ಯಾವುದೇ ರಿಯಾಕ್ಷನ್ಸ್ ಬರೆದ್ರು ಕೊಟ್ಟರು ಸಹ ಈ ಥರ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟಿಗೆ ನಾವು ಬರಿಬೋದು. ಸೊ ಇನ್ನೂ ಒಂದಿದೆ, ಇಲ್ಲೂ ಸಹ ಏನಾಗಿದೆ ಅಂತಂದರೆ 1 ಇದೆ ನೋಡಿ, ಎಲ್ಲ ಕಡೆನೂ 1 ಇದೆ ಅಲ್ವಾ. ಇದನ್ನು ಏನಂತ ಕರಿತೀವಿ, ಸ್ಟಾಕ್ಯೋಮೆಟ್ರಿಕ್ ಸೇಮ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಇದಕ್ಕೆ ಯಾವ ಥರ ಬರೀತೀರಾ ನೀವು, ಸೊ ಇದಕ್ಕೆ ನಾವೇನು ಮಾಡಬೇಕು, ಇದಕ್ಕೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರಿಬೇಕಲ್ವ. ಫಸ್ಟ್ ಏನು ಮಾಡೋಣ, ರಿಯಾಕ್ಟೆಂಟ್ ತೊಗೋಣ. ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಇಟ್ ಈಸ್ ಈಕ್ವಲ್ ಟು, ಇದನ್ನೆಲ್ಲ ಬರೆಯಲ್ಲ ನಾನು, ನೀವು ಬರ್ಕೋಬೇಕಾಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನು ಬರಿತೀನಿ ಅಂತಂದರೆ ಇಲ್ಲಿ ಬರೀ ಎಕ್ಸ್ಪ್ರೆಷನ್ ಬರಿತೀನಿ, ದಟ್ ಈಸ್ ಮೈನಸ್ ರಿಯಾಕ್ಟೆಂಟ್ ಬರಿಬೇಕಾದ್ರೆ ಏನು ಬರೀಬೇಕು, ಮೈನಸ್ ಬರಿಬೇಕು. ನೆಕ್ಸ್ಟು ಡೆಲ್ಟಾ ಹಾಕೋಣ. ನೆಕ್ಸ್ಟ್ ಏನಿದೆ, ಮರ್ಕ್ಯೂರಿ ಇದೆ. ಸೊ ಈ ಮರ್ಕ್ಯೂರಿನ ಬರ್ಕೋಣ, ಡಿವೈಡೆಡ್ ಬೈ ಡೆಲ್ಟಾ T ಬರಿಬೇಕು. ಸೊ ನೆಕ್ಸ್ಟ್ ಏನಿದೆ, ದಟ್ ಈಸ್ ಈಕ್ವಲ್ ಟು ಇನ್ನೂ ಒಂದು ರಿಯಾಕ್ಟೆಂಟ್ ಇದೆ ಅಲ್ವಾ, ಅದಕ್ಕೂ ಸಹ ಮೈನಸ್ ಬರೀರಿ, ಡೆಲ್ಟಾ ಬರೀರಿ. ನೆಕ್ಸ್ಟ್ ಏನು ಬರಿಬೇಕು, ಅಲ್ಲಿ Cl2 ಅಂತ ಬರ್ಕೋಬೇಕು. ಸೊ ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರಿಬೇಕು. ನೋಡಿ ಇಲ್ಲಿ ಸ್ಟೇಟ್ ಯಾವುದನ್ನು ಮೆನ್ಷನ್ ಮಾಡೋಂಗಿಲ್ಲ. ಅಂದರೆ ಇವಾಗ ಮರ್ಕ್ಯೂರಿ ಇಸ್ ಲಿಕ್ವಿಡ ಮತ್ತು ಕ್ಲೋರಿನ್ ಗ್ಯಾಸ್ ಅನ್ನೋದನ್ನೆಲ್ಲ ಒಳಗಡೆ ಬ್ರಾಕೆಟ್ ಒಳಗಡೆ ಅದನ್ನು ಮೆನ್ಷನ್ ಮಾಡಬೇಕಾದ್ರೆ ಬರೆಯೋ ನೆಸಸರಿ ಇರಲ್ಲ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತಂದರೆ ಮರ್ಕ್ಯೂರಿ ಕ್ಲೋರೈಡ್ ಇದೆ ಅಲ್ವಾ, ಇದು ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂದ ತಕ್ಷಣ ಪ್ಲಸ್ ಹಾಕೋಣ, ಡೆಲ್ಟಾ ಹಾಕೋಣ. ನೆಕ್ಸ್ಟ್ ಏನು ಬರಿಬೇಕು, ಇಲ್ಲಿ HgCl2 ಅಂತ ಬರಿಬೇಕು, ಜೊತೆಗೆ ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರ್ಕೋಬೇಕು. ನೋಡಿ ಈ ಥರ ಬರಿಬೇಕು ನಾವು. ಇದೆಲ್ಲ ಏನಾಗಿರುತ್ತೆ ಅಂತಂದರೆ ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ನಾವು ಯಾವುದ್ರಲ್ಲಿ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಎಲ್ಲನೂ ಮಾಡಬೇಕು ಅಂತಿಲ್ಲ, ಅವ್ರು ಏನು ಕೇಳಿರ್ತಾರೆ ಅದ್ರ ಮೇಲೆ ಮಾಡ್ಬೋದು. ಒಂದೊಂದು ಸರಿ ಬರೀ ಮರ್ಕ್ಯೂರಿ ಮೇಲೆ ಕೇಳಿರ್ತಾರೆ, ಕೆಲವು ಸರಿ ಕ್ಲೋರಿನ್ ಮೇಲೆ ಕೇಳಿರ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಇವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇದನ್ನು ಏನಂತ ಕರಿತೀವಿ ಗೊತ್ತಾ, ಸ್ಟಾಕ್ಯೋಮೆಟ್ರಿಕ್ ಆಫ್ ಡಿಫ್ರೆಂಟ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಆಫ್ ಡಿಫ್ರೆಂಟ್ ಕೋಎಫಿಷಿಯೆಂಟ್ ಯಾಕೆ ಅಂತಂದರೆ ನೋಡಿ, ಸೊ ಇಲ್ಲಿ ಕೋಎಫಿಷಿಯೆಂಟ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಕ್ಯಾಪಿಟಲ್ A-Bನ ನಾವು ರಿಯಾಕ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರ ಜೊತೆಗಿರೋ ಕೋಎಫಿಷಿಯೆಂಟ್ ಏನಾಗಿದೆ, ಸ್ಮಾಲ್ ಲೆಟರ್ A ಮತ್ತು B ಇದೆ, ಬೇರೆ ಇದೆ, ಡಿಫ್ರೆಂಟ್ ಇದೆ. ಅದೇ ಥರ ನಾನು ಪ್ರಾಡಕ್ಟ್ ತೊಗೊಂಡಾಗ ಪ್ರಾಡಕ್ಟ್ ಏನು ತೊಗೊಂಡಿದ್ದೀವಿ, C ತೊಗೊಂಡಿದ್ದೀವಿ ನಾವು, ಅದೇ ಥರ D ತೊಗೊಂಡಿದ್ದೀವಿ. ಅದ್ರ ಜೊತೆಗಿರೋ ಅಂಥ ಕೋಎಫಿಷಿಯೆಂಟ್ ಏನು ತೊಗೊಂಡಿದ್ದೀವಿ ನಾವು, ಸ್ಮಾಲ್ ಲೆಟರ್ C ಮತ್ತು ಸ್ಮಾಲ್ ಲೆಟರ್ D, ಅದು ಸಹ ಡಿಫ್ರೆಂಟ್ ಇದೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಸ್ಟಾಕ್ಯೋಮೆಟ್ರಿಕ್ ಆಫ್ ಡಿಫ್ರೆಂಟ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಸೊ ಈ ಥರ ಇದ್ದಾಗ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡಿ, ರೇಟ್ ಆಫ್ ರಿಯಾಕ್ಷನ್ಸ್ ಅಂತ ಬರ್ಕೊಳ್ಳಿ. ರೇಟ್ ಆಫ್
ರಿಯಾಕ್ಷನ್ಸ್ ಅಂತ ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು ಇದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತಂದರೆ ನೋಡಿ, ಈ ಕೋಎಫಿಷಿಯೆಂಟ್ ಇರುತ್ತಲ್ಲ ಸ್ಮಾಲ್ ಲೆಟರ್ ಎ, ಅದನ್ನು 1/a ಅಂತ ತೊಗೋಬೇಕು. 1/, ಯಾವುದು ರಿಯಾಕ್ಟೆಂಟಲ್ಲಾದರೂ ಸರಿ ಪ್ರಾಡಕ್ಟಲ್ಲಾದರೂ ಸರಿ ಏನಿರುತ್ತೆ ನಾವು ಆ ಕೋಎಫಿಷಿಯೆಂಟ್ ಏನಿರುತ್ತೆ ಅದನ್ನು ನಾವೇನು ಮಾಡಬೇಕು, ಡಿನಾಮಿನೇಟ್ರಲ್ಲಿ ಬರ್ಕೋಬೇಕು. ಜೊತೆಗೆ ರಿಯಾಕ್ಟೆಂಟ್ ಅಲ್ವಾ, ಇದರಲ್ಲೆಲ್ಲ ಏನು ಚೇಂಜಸ್ ಇಲ್ಲ, ಮೈನಸ್ ಹಾಗೆ ಬರ್ಕೊಳ್ಳಿ, ಡೆಲ್ಟಾ ಬರೀರಿ. ಇನ್ನು ಉಳಿದಿದ್ದೆಲ್ಲ ಸೇಮ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ ಏನು ಬರ್ತೀರಾ ಇಲ್ಲಿ, ಡೆಲ್ಟಾ ಟಿ ಬರೀತೀರಾ. ಸೊ ದಟ್ ಈಸ್ ಈಕ್ವಲ್ ಟು, ಅದಕ್ಕೆ ನೆಕ್ಸ್ಟ್ ಏನು ಬರೀಬೇಕು ಅಂತಂದರೆ ಬಿ ಇದೆ ಅಲ್ವಾ, ಸೊ ಇದು ರಿಯಾಕ್ಟೆಂಟ್ ಸೈಡಲ್ಲಿ ಇರೋದ್ರಿಂದ ಮೈನಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 1/b ಅಂತ ಬರ್ಕೊಳ್ಳಿ, ಡೆಲ್ಟಾ ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, ವಿತಿನ್ ದ ಬ್ರಾಕೆಟ್ ಒಳಗಡೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬಿ ಅಂತ ಸ್ಕ್ವೇರ್ ಬ್ರಾಕೆಟೇ ಯೂಸ್ ಮಾಡಬೇಕು. ನೆಕ್ಸ್ಟು ಡೆಲ್ಟಾ ಟಿ ಅಂತ ಬರೀರಿ ಬೈ. ಸೊ ನೆಕ್ಸ್ಟ್ ಏನಾಗಿದೆ, ಪ್ರಾಡಕ್ಟ್ ಅಲ್ವಾ, ಈ ಪ್ರಾಡಕ್ಟು ಸಹ ಬರ್ಕೊಳ್ಳೋಣ. ಸೊ ಪ್ರಾಡಕ್ಟಿಗೆ ಏನು ಮಾಡಬೇಕು, ಪ್ಲಸ್ ಹಾಕಬೇಕು, ಪ್ಲಸ್ ಅಂತ ಬರ್ಕೋಬೇಕು 1/c. ಓಕೆ, ಸಿ ಏನು ಇಂಡಿಕೇಟ್ ಮಾಡ್ತಾ ಇದೆ, ಕೋಎಫಿಷಿಯೆಂಟ್ನ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಡೆಲ್ಟಾ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಏನು ಬರೀಬೇಕು, ಕಾನ್ಸಂಟ್ರೇಷನ್ ಆಫ್ ಸಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ನೆಕ್ಸ್ಟ್ ಏನಾಗಿದೆ, ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಇದೆ ಅಲ್ವಾ, ಅದನ್ನೇನು ಬರೀಬೇಕು, 1/d ಸ್ಮಾಲ್ ಲೆಟರ್ ಡಿ ಅಲ್ವಾ. ನೆಕ್ಸ್ಟು ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬರ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಈ ಥರ ಏನು ಮಾಡ್ತೀವಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹೋಗೋಣ, ಇವಾಗ ಸ್ಪೆಸಿಫಿಕ್ ಆಗಿ ಒಂದು ರಿಯಾಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ರಿಯಾಕ್ಷನ್ಸಲ್ಲಿ ನೋಡಿ, ರಿಯಾಕ್ಟೆಂಟ್ ನೋಡಿದಾಗ ಏನಾಗಿದೆ ಅಂತಂದರೆ 1 ಇದೆ, ಬಟ್ ಪ್ರಾಡಕ್ಟಲ್ಲಿ ಏನು ಬಂದಿದೆ 2 ಅಂತ ಬಂದುಬಿಟ್ಟಿದೆ. ಅಲ್ಲಿಗೆ ಏನಾಯಿತು ಅಂತಂದರೆ ಸ್ಟಾಕ್ಯೋಮೆಟ್ರಿಕ್ ಏನಾಯಿತು, ಇಲ್ಲಿ ಆಫ್ ಡಿಫ್ರೆಂಟ್ ಕೋಎಫಿಷಿಯೆಂಟ್ ಕೆಳಗಡೆ ಬಂತು. ಸೊ ಏನಾದರೂ ಇರಲಿ, ಇದು ಯಾವ ಥರ ಬರೀಬೇಕು, ಇಷ್ಟೇ ನಮ್ಗೆ ಬೇಕಾಗಿರೋದು. ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ ಫಸ್ಟು ರೇಟ್ ಆಫ್ ಅ ರಿಯಾಕ್ಷನ್ಸ್ ಅಂತ ಬರ್ಕೊಬಿಡೋಣ, ರೇಟ್ ಆಫ್ ಅ ರಿಯಾಕ್ಷನ್ಸ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಬರೀಬೇಕು ಅಂತಂದರೆ ಫಸ್ಟು ರಿಯಾಕ್ಟೆಂಟ್ ಬರ್ಕೊಬಿಡಬೇಕು. ಸೊ ರಿಯಾಕ್ಟೆಂಟಲ್ಲಿ ಏನಾಗಿದೆ 1 ಇರೋದ್ರಿಂದ ನಾವು ಮಾಮೂಲಿ ಬರ್ಕೊತೀವಿ. ರಿಯಾಕ್ಟೆಂಟ್ ಅಂದ ತಕ್ಷಣ ಮೈನಸ್ ಬರ್ಕೊಳ್ಳೋಣ, ಡೆಲ್ಟಾ ಹಾಕೋಣ. ಸೊ ನೆಕ್ಸ್ಟ್ ಇರುತ್ತೆ ಏನಿರುತ್ತೆ, ರಿಯಾಕ್ಟೆಂಟ್ H2 ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ ಟು, ನೆಕ್ಸ್ಟು ಸಹ 1 ಇದೆ ಅಲ್ವಾ, ಸೊ ಮೈನಸ್ ಅಂತ ಹಾಕೋಣ, ಡೆಲ್ಟಾ ಅಂತ ಹಾಕೋಣ. ನೆಕ್ಸ್ಟ್ ಏನಾಗಿದೆ I2ನ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಏನಾಗಿದೆ, ಪ್ರಾಡಕ್ಟ್ ನೋಡಿ, ಪ್ರಾಡಕ್ಟಲ್ಲಿ 2 ಬಂದಿದೆ ಅಲ್ವಾ ಕೋಎಫಿಷಿಯೆಂಟ್, ಅದನ್ನು ಯಾವ ಥರ ಬರ್ಕೋಬೇಕು, ಫಸ್ಟ್ ಪ್ರಾಡಕ್ಟ್ ಅಂದ ತಕ್ಷಣ ಪ್ಲಸ್ ಬರೀಬೇಕು. ನೆಕ್ಸ್ಟ್ ಏನು ಮಾಡೋಣ, ನಾವು 1/2 ಬರ್ಕೊಳ್ಳೋಣ. ಓಕೆ, 1/2 ಬರ್ಕೊಂಡು ನೆಕ್ಸ್ಟು ಡೆಲ್ಟಾ ಟಿ ಏನೂ ಚೇಂಜಸ್ ಇಲ್ಲ, HI ಹಾಗೆ ಬರ್ಕೋಬೇಕು, ಡಿವೈಡೆಡ್ ಬೈ ಏನು ಮಾಡಬೇಕು ಇಲ್ಲಿ ಡೆಲ್ಟಾ ಟಿ ಅಂತ ಬರ್ಕೋಬೇಕು. ಗೊತ್ತಾಗ್ತಾ ಇದೆಯಾ, ಈ ಕೋಎಫಿಷಿಯೆಂಟನ್ನ ಏನು ಮಾಡ್ತಾ ಇದ್ದೀನಿ, ಡಿನಾಮಿನೇಟ್ರಲ್ಲಿ ಬರ್ಕೊತಾ ಇದ್ದೀನಿ ನಾನು. ಸೊ ಅದೇ ಥರ ಇನ್ನೊಂದು ರಿಯಾಕ್ಷನ್ಸ್ ಇದೆ ನೋಡಿ. ಸೊ ಈ ರಿಯಾಕ್ಷನ್ಸ್ಗೂ ಸಹ ಬರ್ಕೊಳ್ಳೋಣ. ಇಲ್ಲಿ ಏನು ಮಾಡೋಣ, ರೇಟ್ ಆಫ್ ರಿಯಾಕ್ಷನ್ ಅಂತ ಬರ್ಕೊಳ್ಳೋಣ. ರೇಟ್ ಆಫ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ ಟು, ಫಸ್ಟು ರಿಯಾಕ್ಟೆಂಟ್ ತೊಗೋಬೇಕು. ಫಸ್ಟು ರಿಯಾಕ್ಟೆಂಟಲ್ಲಿ ಏನು ಕೋಎಫಿಷಿಯೆಂಟ್ ಪ್ರೆಸೆಂಟ್ ಇದೆ ಅಲ್ವಾ 5 ಅಂತ. ಸೊ ಇದನ್ನು ಯಾವ ಥರ ಬರ್ಕೊತೀರಾ, 1/5 ಅಂತ ಬರ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ನೆಗೆಟಿವ್ ಚಾರ್ಜ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಉಳಿದಿದ್ದಲ್ಲಿ ಹಾಗೆ ಬರ್ಕೋಬೇಕು, ಏನು ಡೆಲ್ಟಾ. ಓಕೆ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಬಿ ಆರ್ ಮೈನಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೂ ಒಂದಿದೆ ಅಲ್ವಾ, ಅಲ್ಲಿ ಯಾವುದದು ಬ್ರೋಮೇಟ್ ಅಂತ ಕರಿತೀವಿ. ಈ ಬ್ರೋಮೇಟಲ್ಲಿ ಒಂದು ಮಾತ್ರ ಇರೋದು. ಸೊ ಯಾವುದೇ ರೀತಿಯ ಕೋಎಫಿಷಿಯೆಂಟ್ ಪ್ರೆಸೆಂಟ್ ಇಲ್ಲ. ಸೊ ಏನು ಮಾಡ್ತೀವಿ, ಡೆಲ್ಟಾ ಅಂತ ಹಾಕ್ಕೊಳ್ಳಿ, BrO3 ಮೈನಸ್ ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ ಟಿ ಬರೀರಿ. ಜೊತೆಗೆ ಇಲ್ಲಿ ಮೈನಸ್ ಹಾಕೋದನ್ನು ಮರಿಬೇಡಿ, ಯಾಕೆಂದರೆ ಇದು ರಿಯಾಕ್ಟೆಂಟ್. ಸೊ ಇನ್ನೂ ಒಂದು ರಿಯಾಕ್ಟೆಂಟ್ ಇದೆ ಅಲ್ವಾ, ಈ ರಿಯಾಕ್ಟೆಂಟಲ್ಲಿ 6 ಕೋಎಫಿಷಿಯೆಂಟ್ ಪ್ರೆಸೆಂಟ್ ಇದೆ ಅಲ್ವಾ. ಈ 6 ಕೋಎಫಿಷಿಯೆಂಟನ್ನು ಯಾವ ಥರ ಬರ್ಕೋಬೇಕು, 1/6 ಅಂತ ಬರ್ಕೋಬೇಕು. ಜೊತೆಗೆ ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಹಾಕಿ ಮರಿಬೇಡಿ. ಓಕೆ, ನೆಕ್ಸ್ಟ್ ಏನು ಬರಿತೀವಿ ನಾವು, ಡೆಲ್ಟಾ ಅಂತ ಬರ್ಕೊತೀವಿ. ವಿತಿನ್ ದ ಬ್ರಾಕೆಟ್ ಒಳಗಡೆ ಅಂತೆ H+ ಅಂತ ಬರೀಬೇಕು, ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ತೊಗೊಂಡಾಗ ಏನು ಬರಿಬೇಕು, ಫಸ್ಟು ಪ್ಲಸ್ ಅಂತ ಬರ್ಕೊಬಿಡೋಣ ನಾವು, ಪ್ಲಸ್ ಅಂತ. ಸೊ ನೆಕ್ಸ್ಟ್ ಇದೆ 3 ಇದೆ, 3ನ ಯಾವ ಥರ ಬರ್ಕೋಬೇಕು, 1/3 ಅಂತ ಬರ್ಕೋಬೇಕು, 1/3. ನೆಕ್ಸ್ಟ್ ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ Br2 ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ನೆಕ್ಸ್ಟು ಈಕ್ವಲ್ ಟು, ನೆಕ್ಸ್ಟ್ ಏನಾಗಿದೆ ನೋಡಿ, 3 ಕೋಎಫಿಷಿಯೆಂಟ್ ಪ್ರೆಸೆಂಟ್ ಇದೆ ವಾಟರ್ ಜೊತೆಗೆ. ಸೊ ಏನು ಬರಿಬೇಕಿಲ್ಲಿ, ಪ್ಲಸ್ 1/3 ಪ್ರಾಡಕ್ಟ್ ಅಲ್ವಾ, ಅದಕ್ಕೆ ಪ್ಲಸ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದಿದ್ದೆಲ್ಲ ಸೇಮ್, ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H2O ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೋಬೇಕು. ನೋಡಿ ಈ ಥರ ಏನು ಮಾಡ್ತೀವಿ ನಾವು ಬರೀತೀವಿ. ಸೊ ನೆಕ್ಸ್ಟ್ ಇನ್ನೊಂದಿದೆ, ಕ್ವಿಕ್ಕಾಗಿ ಏನು ಮಾಡಬೇಕು, ಇವಾಗ ವಿಡಿಯೋ ಪಾಸ್ ಮಾಡಿ ನೀವೇ ಬರೀರಿ. ಬರೆದ್ಬಿಟ್ಟು ಏನು ಮಾಡಿ ಅಂತಂದರೆ ಆನ್ಸರ್ನ ಇಲ್ಲಿ ಕಂಪೇರ್ ಮಾಡಿ. ಓಕೆ, ರೇಟ್ ಆಫ್ ರಿಯಾಕ್ಷನ್. ಸೊ ಫಸ್ಟ್ ಏನು ಮಾಡ್ತೀವಿ, ರಿಯಾಕ್ಟೆಂಟ್ ತೊಗೋಣ, ಮೈನಸ್ ಡೆಲ್ಟಾ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಪ್ರಾಡಕ್ಟ್ ತೊಗೋಬೇಕು. ಪ್ರಾಡಕ್ಟ್ ಅಂದ ತಕ್ಷಣ ಪ್ಲಸ್ ಬರುತ್ತೆ, ಡೆಲ್ಟಾ ಹಾಕಿ. ಸೊ ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ PCl3 ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ ಟಿ ಹಾಕಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಅದಕ್ಕೂ ಸಹ ಏನು ಮಾಡಬೇಕು, ಪ್ಲಸ್ ಅಂತ ಬರ್ಕೊಳ್ಳಿ, ಡೆಲ್ಟಾ ಅಂತ ಹಾಕಿ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ Cl2 ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀರಿ.
ಓಕೆ, ನೆಕ್ಸ್ಟ್ ಹೋಗೋಣ. ಇದಕ್ಕೆ ಯಾವ ಥರ ಬರ್ಕೊತೀರಾ ನೀವು, ಪಾಸ್ ಮಾಡಿ ನೀವೇ ಆನ್ಸರ್ ಬರೀರಿ, ಜಸ್ಟ್ ಕರೆಕ್ಷನ್ ಮಾಡ್ಕೊಂಡು ಹೋಗಿ ನೀವು. ಸೊ ನೆಕ್ಸ್ಟು ರೇಟ್ ಆಫ್ ರಿಯಾಕ್ಷನ್ಸ್ ಅಂತ ಬರ್ಕೋಣ. ರೇಟ್ ಆಫ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ ಟು, ಸೊ ಏನಿದೆ ಇವಾಗ ರಿಯಾಕ್ಟೆಂಟ್ ಅಂದ ತಕ್ಷಣ ಮೈನಸ್ ಹಾಕೋಬೇಕು, ಮೈನಸ್ ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ N2 ಡಿವೈಡೆಡ್ ಬೈ ಡೆಲ್ಟಾ T. ಬಟ್ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಇನ್ನೊಂದು ರಿಯಾಕ್ಟೆಂಟಲ್ಲಿ 3 ಇದೆ ಕೋಎಫಿಷಿಯೆಂಟು 3 ಇದ್ರೆ ಏನಂತ ಬರ್ಕೋಬೇಕು, 1/3 ಅಂತ ಬರ್ಕೋಬೇಕು. ಸೊ 1/3. ನೆಕ್ಸ್ಟು ಮೈನಸ್ ಬರ್ಕೊಳ್ಳಿ, ಮರಿಬೇಡಿ ಮೈನಸ್, ಯಾಕೆಂದರೆ ರಿಯಾಕ್ಟೆಂಟ್ ಅಲ್ವಾ, ಮೈನಸ್. ನೆಕ್ಸ್ಟು ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H2 ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರ್ಕೋಣ. ಸೊ ನೆಕ್ಸ್ಟು ಅಮೋನಿಯಾ ಪ್ರಾಡಕ್ಟ್ ಸೈಡಲ್ಲಿದೆ ಅಲ್ವಾ, ಸೊ ಪ್ರಾಡಕ್ಟ್ ಅದ್ರ ಜೊತೆಗೆ ಒಂದು ಕೋಎಫಿಷಿಯೆಂಟ್ 2 ಅಂತ ಇದೆ. ಸೊ ಕೋಎಫಿಷಿಯೆಂಟನ್ನು ಏನಂತ ಬರ್ಕೊತೀರಾ, 1/2 ಜೊತೆಗೆ ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NH3 ಡಿವೈಡೆಡ್ ಬೈ ಸೊ ಡೆಲ್ಟಾ T. ನೋಡಿ ಏನು ಬರೀದೇ ಇದ್ದರೆ ಪ್ಲಸ್ ಅಂತಲೇ ಇಂಡಿಕೇಟ್ ಮಾಡುತ್ತೆ, ಇದು ನಿಮ್ಮ ಚಿಕ್ಕದ್ರಿಂದನೂ ಗೊತ್ತಿರೋದೆ ಅಲ್ವಾ. ಸೊ ನೆಕ್ಸ್ಟ್ ಇದಕ್ಕೆ ಬರೀರಿ, ಇವಾಗ ಯಾವ ಥರ ಬರೀತೀರಾ, ರೇಟ್ ಆಫ್ ರಿಯಾಕ್ಷನ್ ಈಕ್ವಲ್ ಟು ಕೋಎಫಿಷಿಯೆಂಟ್ ಬಂದುಬಿಟ್ಟಿದೆ ಅಲ್ವಾ ಅಲ್ಲಿ. ಸೊ 1/2 2ನ ಏನಂತ ಬರ್ಕೋಬೇಕು, 1/2 ಇಲ್ಲೊಂದು ಮೈನಸ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಡೆಲ್ಟಾ NO2 ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರ್ಕೋಬೇಕು. ನೆಕ್ಸ್ಟು ದಟ್ ಈಸ್ ಈಕ್ವಲ್ ಟು, ನೆಕ್ಸ್ಟ್ F2 1 ಇರೋದ್ರಿಂದ ಡೈರೆಕ್ಟಾಗಿ ಏನು ಮಾಡ್ತೀವಿ ನಾವು, ಡೆಲ್ಟಾನೇ ಬರ್ಕೊತೀವಿ ಇಲ್ಲಿ. ಸೊ ಡೆಲ್ಟಾ ಇಲ್ಲಿ ವಿತಿನ್ ದ ಬ್ರಾಕೆಟಲ್ಲಿ F2 ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ T ಅಂತ ಹಾಕಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅಂದ ತಕ್ಷಣ ಏನು ಮಾಡಬೇಕು, ಪ್ಲಸ್ ಬರಿಬೇಕು, ಜೊತೆ ಕೋಎಫಿಷಿಯೆಂಟ್ 2 ಪ್ರೆಸೆಂಟ್ ಇದೆ ಅಲ್ವಾ. ಸೊ 1/2 ಇಲ್ಲೇನು ಮಾಡ್ತೀರಾ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO2F ನೈಟ್ರೋಫಿಲ್ ಫ್ಲೋರೈಡ್ ಅಂತ ಕರಿತೀವಿ ನಾವು, ಡಿವೈಡೆಡ್ ಬೈ ಡೆಲ್ಟಾ T. ಈ ಥರ ಬರ್ಕೊತೀವಿ. ಸೊ ನೆಕ್ಸ್ಟ್ ಹೋಗೋಣ, ಇದಕ್ಕೂ ಸಹ ಬರೆದ್ಬಿಡಿ. ರೇಟ್ ಆಫ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ ಟು ಕೋಎಫಿಷಿಯೆಂಟ್ ಏನಾಗಿದೆ 2 ಕೊಟ್ಟಿದ್ದಾರೆ. ಸೊ 1/2 ಜೊತೆಗೆ ಇಲ್ಲಿ ಮೈನಸ್ ಬರಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ನಾವು, ಡೆಲ್ಟಾ ಹಾಕಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ N2O5 ಏನಂತ ಕರಿತೀವಿ, ಡೈ ನೈಟ್ರೋಜನ್ ಪೆಂಟಾಕ್ಸೈಡ್ ಅಂತ ಕರಿತೀವಿ, ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರ್ಕೋಬೇಕು. ನೆಕ್ಸ್ಟು ದಟ್ ಈಸ್ ಈಕ್ವಲ್ ಟು ಅಲ್ವಾ. ಸೊ ನೆಕ್ಸ್ಟು ದಟ್ ಈಸ್ ಈಕ್ವಲ್ ಟು, ನೆಕ್ಸ್ಟು ಪ್ರಾಡಕ್ಟ್ ಇರೋದು, ಪ್ರಾಡಕ್ಟ್ ಅಂದ ತಕ್ಷಣ ಏನು ಮಾಡಬೇಕು, ಪ್ಲಸ್ ಅಂತ ಹಾಕ್ಕೊಳ್ಳಿ, ಜೊತೆಗೆ 4 ಕೋಎಫಿಷಿಯೆಂಟ್ ಇರೋದ್ರಿಂದ 1/4 ಅಂತ ಹಾಕೋಬೇಕು. ನೆಕ್ಸ್ಟು ಡೆಲ್ಟಾ ಹಾಕಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO2 ಡಿವೈಡೆಡ್ ಬೈ ಡೆಲ್ಟಾ T ಅಂತ ಹಾಕಿ. ಸೊ ಇನ್ನೂ ಒಂದು ಪ್ರಾಡಕ್ಟ್ ಇದೆ ಅಲ್ವಾ ಅಲ್ಲಿ, ಸೊ ಅದಕ್ಕೆ 1 ಇರೋದ್ರಿಂದ ಏನು ಮಾಡ್ತೀವಿ, ಡೈರೆಕ್ಟಾಗಿ ಡೆಲ್ಟಾನೇ ಬರಿತೀವಿ ನಾವು, ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ O2 ಡಿವೈಡೆಡ್ ಬೈ ಏನು ಮಾಡ್ತೀವಿ, ಡೆಲ್ಟಾ T ಇಲ್ಲಿ ಪ್ಲಸ್ ಅಂತ ಬರ್ಕೋಬೇಕು. ಓಕೆ, ಈ ಥರ ಬರಿಬೇಕು. ಸೊ ನೆಕ್ಸ್ಟ್ ಹೋಗೋಣ, ಯೂನಿಟ್ಸ್ ಆಫ್ ರೇಟ್ ರಿಯಾಕ್ಷನ್ಸ್. ಇವಾಗ ರೇಟ್ ರಿಯಾಕ್ಷನ್ಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಯಿತು. ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂತಂದರೆ, ಮೇಲ್ಗಡೆ ಕಾನ್ಸಂಟ್ರೇಷನ್, ಮೇ ಬಿ ಪ್ರಾಡಕ್ಟ್ ಆದರೂ ಇರ್ಬೋದು, ರಿಯಾಕ್ಟೆಂಟ್ ಆದರೂ ಇರ್ಬೋದು, ಅಲ್ಲಿ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಏನು ತೊಗೊತಾ ಇದ್ದೀವಿ ನಾವು, ಟೈಮ್ ತೊಗೊತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೆ ದ ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ಸ್ ಆರ್ ಕಾನ್ಸಂಟ್ರೇಷನ್ ಪರ್ ಟೈಮ್ ಅಂತಂದರೆ, ಇದನ್ನು ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅಂತಂದರೆ, ಕಾನ್ಸಂಟ್ರೇಷನ್ CONC ಅಂತ ಬರೆದು ನೀವು ಅದ್ರ ಜೊತೆಗೆ ಟೈಮ್ ಬರೆದು ಟೈಮ್ ಟು ದಿ ಪವರ್ ಆಫ್ -1 ಅಂತ ಬರಿಬೇಕು. ಸೊ ನೆಕ್ಸ್ಟ್ ಹಾಗಾದರೆ ಈ ಕಾನ್ಸಂಟ್ರೇಷನ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ, ಹಾಗೇನೆ ಟೈಮ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತಂದರೆ, ಹ್ಯಾಸ್ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್. ಸೊ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಇದನ್ನು ಅಂತಂದರೆ ನೋಡಿ, ಮೋಲ್ ಪರ್ ಲೀಟರ್ ಅಂತ ಬರಿಬೇಕು, ಮೋಲ್ ಪರ್ ಲೀಟರ್. ಓಕೆ, ಯೂನಿಟಲ್ಲಿ ಬರೆಯೋದಾದರೆ MOL, ಲೀಟರ್ಗೆ L ಕ್ಯಾಪಿಟಲ್ ತೊಗೊಂಡು ಏನು ಮಾಡ್ತೀವಿ ನೋಡಿ, ಟು ದ ಪವರ್ ಆಫ್ -1 ಏನು ಇಂಡಿಕೇಟ್ ಮಾಡುತ್ತೆ, ಪರ್ ಲೀಟರ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದೇ ಇವಾಗ ಟೈಮನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ, ಸೆಕೆಂಡ್ಸಲ್ಲಾದರೂ ಮಾಡ್ಬೋದು, ಮಿನಿಟ್ಸಲ್ಲಾದರೂ ಮಾಡ್ಬೋದು, ಅವರ್ಸಲ್ಲಾದರೂ ಮಾಡ್ಬೋದು. ಸೊ ಇವಾಗ ಸೆಕೆಂಡ್ಸಲ್ಲಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಪರ್ ಸೆಕೆಂಡ್ ಅಂತ ಬರುತ್ತೆ ಅಲ್ವಾ. ಸೊ ಸ್ಮಾಲ್ ಲೆಟರ್ ಸೆಕೆಂಡ್ ನೋಡಿ ಈ ಥರ ಬರಿಬೇಕು. ಅದೇ ಥರ ಮಿನಿಟ್ಸಲ್ಲಿ ಮಾಡೋದಾದರೆ MIN ಅಷ್ಟೇ ಯೂಸ್ ಮಾಡಬೇಕು ನೋಡಿ. ಪವರ್ ಏನು ಮಾಡಬೇಕು, -1 ಅಂತ ಬರಿತೀವಿ, ಆರ್. ಅಥವಾ ಅವರ್ಸಲ್ಲಿ ಆದರೆ ಏನು ಮಾಡ್ತೀವಿ, HR ಅಂತ ಬರಿಬೇಕು, 2 ಸ್ಮಾಲ್ ಲೆಟ್ರಲ್ಲೇ ಇರಬೇಕು, -1 ಅಂತ ಹಾಕ್ತೀವಿ. ಹಾಗಾದರೆ ಇದು ಏನಾಯಿತು, ಕಾನ್ಸಂಟ್ರೇಷನ್ನು ಮತ್ತು ಹಾಗೇನೆ ನಾವು ಟೈಮ್ನ ಸಪ್ರೇಟಾಗಿ ನೋಡಿದೆ. ಇವಾಗ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ನೋಡಿ, ಸೊ ಮೋಲ್, ನೆಕ್ಸ್ಟು ಪರ್ ಲೀಟರ್, ನೆಕ್ಸ್ಟ್ ಏನಾಗುತ್ತೆ ಪರ್ ಸೆಕೆಂಡ್ ಅಂತಾದರೂ ಬರಿಬೋದು, ಆರ್. ಅಥವಾ ನೆಕ್ಸ್ಟ್ ಏನು ಬರಿಬೋದು ಅಂತಂದರೆ ನೋಡಿ, ಮೋಲ್ MOL ಆಗಿ ಬರ್ಕೊಳ್ಳಿ, ಲೀಟರ್ ಪರ್ ಲೀಟರ್ ಅಂತ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಪರ್ ಮಿನಿಟಲ್ಲಾದರೂ ಸಹ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, ಬಟ್ ನಾವು ಟೈಮನ್ನ ಬೇರೆ ಬೇರೆ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಏನು, ಮೋಲ್ MOL ಅಂತ ಬರ್ಕೊಳ್ಳಿ, ಲೀಟರ್ಗೆ ಸೊ L ಕ್ಯಾಪಿಟಲ್ ಬರಿಬೇಕು. ನೆಕ್ಸ್ಟು ಮಿನಿಟ್ ಆಯ್ತಲ್ವ, ಅವರ್ ತೊಗೋಬೇಕು, HR.
ಟು ದಿ ಪವರ್ ಆಫ್ -1. ಸೊ ಈ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದೆಲ್ಲ ಯೂನಿಟ್. ಓಕೆ, ದಿಸ್ ಆಲ್ ಆರ್ ಯೂನಿಟ್ ಫಾರ್ ದ ರೇಟ್ ಆಫ್ ಅ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಹೋಗೋಣ. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ತೊಗೊಂಡಿದ್ದೀನಿ ಕೆಲವು. ಯಾವ ಥರ ಇದನ್ನು ಸಾಲ್ವ್ ಮಾಡೋದು ಅಂತ ನೋಡಿ. 2 ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಈಸಿ ಇದೆ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಸೊ ಏನು ಕೊಟ್ಟಿದ್ದಾರೆ, ಫಾರ್ ದ ಫಾಲೋವಿಂಗ್ ಗ್ಯಾಸಸ್ ರಿಯಾಕ್ಷನ್ಸ್. ಇಲ್ಲೊಂದು ರಿಯಾಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಆ ರಿಯಾಕ್ಷನ್ಸ್ಗೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ರೈಟ್ ದ ಎಕ್ಸ್ಪ್ರೆಷನ್ಸ್ ಫಾರ್ ದ ರೇಟ್ ಆಫ್ ದ ರಿಯಾಕ್ಷನ್ಸ್. ರೇಟ್ ಆಫ್ ದ ರಿಯಾಕ್ಷನ್ಸ್ಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀಬೇಕು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ ಇಫ್ ದ ರೇಟ್ ಆಫ್ ಡಿಕ್ರೀಸ್ ಆಫ್ ಕಾನ್ಸಂಟ್ರೇಷನ್ ಆಫ್ NO2. ಸೊ ರೇಟ್ ಆಫ್ ದ ರಿಯಾಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಡಿಕ್ರೀಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದ್ರದ್ದು ಅದು ರಿಯಾಕ್ಟೆಂಟದ್ದು ಕೊಟ್ಟಿದ್ದಾರೆ, ಅಂದರೆ NO2 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಾಟ್ ಆರ್ ದ ಕರೆಸ್ಪಾಂಡಿಂಗ್ ರೇಟ್ ಆಫ್ ಇನ್ಕ್ರೀಸ್ ಇನ್ NO ಆ್ಯಂಡ್ O2 ಕಾನ್ಸಂಟ್ರೇಷನ್. ಹಾಗಾದರೆ NO ಮತ್ತು O2ದು ಇನ್ಕ್ರೀಸ್ ಅಂತಂದರೆ ಪ್ರಾಡಕ್ಟದು ರೇಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ನಾವೇನು ಬರೀಬೇಕು, ಫಸ್ಟು ಎಕ್ಸ್ಪ್ರೆಷನ್ ಬರೀಬೇಕು. ಸೊ ರೇಟ್ ಆಫ್ ರಿಯಾಕ್ಷನ್ಸ್ ಓಕೆ, ದಟ್ ಈಸ್ ಈಕ್ವಲ್ ಟು ಕೋಎಫಿಷಿಯೆಂಟ್ ಏನಿದೆ ನೋಡಿ 2 ಅಂತ ಇದೆ ಅಲ್ವಾ. ಸೊ ಏನು ಬರ್ಕೋಬೇಕು ಇಲ್ಲಿ 1/2. ಫಸ್ಟು ಮೈನಸ್ ಹಾಕೋಬಿಡಿ, ಆಮೇಲೆ ನೆಕ್ಸ್ಟು 1/2 ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಡೆಲ್ಟಾ ಹಾಕ್ಕೊಳ್ಳಿ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO2 ಡಿವೈಡೆಡ್ ಬೈ ಡೆಲ್ಟಾ T. ಓಕೆ, ನೆಕ್ಸ್ಟ್ ಈಕ್ವಲ್ ಟು ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ ನಾವು. ಪ್ರಾಡಕ್ಟಲ್ಲಿ 2 ಕೋಎಫಿಷಿಯೆಂಟ್ ಪ್ರೆಸೆಂಟ್ ಇದೆ, ಅಲ್ಲಿಗೆ ಏನು ಮಾಡಬೇಕು +1/2 ಅಂತ ತೊಗೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಡೆಲ್ಟಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO ಬೈ ಡೆಲ್ಟಾ T ಅಂತ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಇನ್ನೊಂದಿದೆ ಆಕ್ಸಿಜನ್ಗೆ ಯಾವುದೇ ಕೋಎಫಿಷಿಯೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡ್ತೀವಿ ಡೆಲ್ಟಾ O2 ಬೈ ಡೆಲ್ಟಾ T ಅಂತ ಬರಿತೀವಿ. ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಯಿತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ ನಮಗೆ ಅಂತಂದರೆ ನೋಡಿ, ಈ ಟರ್ಮ್ ಇಲ್ಲಿ ಏನು ಬ್ಲೂ ಕಲರಲ್ಲಿ ಬರೆದಿದ್ದೀನಿ ನಾನು, ಈ ಟರ್ಮ್ ಮಾತ್ರ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ ಯಾವಾಗಲೂ ರೇಟ್ ಆಫ್ ದ ರಿಯಾಕ್ಷನ್ಸ್ ಅವ್ರು ವ್ಯಾಲ್ಯೂ ಕೊಟ್ಟರು ಅಷ್ಟೇ, ಈ ಟರ್ಮಿಗೆ ಮಾತ್ರ ಕೊಟ್ಟಿರ್ತಾರೆ. ಆ ಕೋಎಫಿಷಿಯೆಂಟ್ ಏನಿರುತ್ತೆ ಅದಕ್ಕೆ ವ್ಯಾಲ್ಯೂ ಕೊಟ್ಟಿರಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಫೈಂಡ್ ಔಟ್ ಮಾಡಬೇಕಾದ್ರೂ ಅಷ್ಟೇ ಕೋಎಫಿಷಿಯೆಂಟ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡೋ ನೆಸಸರಿ ಇಲ್ಲ. ಸೊ ನೆಕ್ಸ್ಟ್ ಹಾಗಾದರೆ ಇವಾಗ ಅವ್ರು ಕೊಟ್ಟಿರೋದೇನು ಅಂತಂದರೆ ಇದನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಯಾವುದು ಫಸ್ಟ್ ಟರ್ಮ್ ಈ ರಿಯಾಕ್ಟೆಂಟ್ ಇದೆಯಲ್ಲ ಅದರದ್ದು ರೇಟ್ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೊ ಪ್ರಾಡಕ್ಟದು ರೇಟನ್ನು ಫೈಂಡ್ ಔಟ್ ಮಾಡಬೇಕು. ಅದು ಸೊ ಫಸ್ಟ್ ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ಈ 2 ಇರುತ್ತಲ್ಲ, ಅಂದರೆ ಈ ರಿಯಾಕ್ಟೆಂಟದು ಮತ್ತು ಈ ಪ್ರಾಡಕ್ಟ್ NO2 ಮತ್ತು NOದು ತೊಗೊತೀನಿ. ಸೊ ತೊಗೊಂಡು ಅದನ್ನು ಸಪ್ರೇಟಾಗಿ ಬರ್ಕೊಬಿಡೋಣ. ಇವಾಗ ಹೇಗೆ ಬರ್ಕೊಳ್ಳೋದು ಅಂತಂದರೆ ನೋಡಿ -1/2. ಸೊ ಡೆಲ್ಟಾ NO2 ಬೈ ಡೆಲ್ಟಾ T ದಟ್ ಈಸ್ ಈಕ್ವಲ್ ಟು +1/2 ಡೆಲ್ಟಾ ಇಲ್ಲೇನಾಗಿದೆ NO ಬೈ ಡೆಲ್ಟಾ T. ಓಕೆ, ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ಅವರು ರೇಟ್ ಆಫ್ ದ ರಿಯಾಕ್ಷನ್ಸ್ ಇದ್ರ ಕೊಟ್ಬಿಟ್ಟಿದ್ದಾರೆ ಡಿಕ್ರೀಸ್ ಅಂತ ಅವರೇ ಹೇಳೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ನೆಗೆಟಿವ್ನ ತೆಗೆದುಬಿಡೋಣ. ಇಲ್ಲೇನು ಮಾಡಬೇಕು 1/2 ಅಂತ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ 4.0 ಇಂಟು ಏನು ಕೊಟ್ಟಿದ್ದಾರೆ ಇಲ್ಲಿ 4.0 ಇಂಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ವ್ಯಾಲ್ಯೂನ ಅಷ್ಟೇ ಇಂಟು 10 ಟು ದಿ ಪವರ್ ಆಫ್ -3. ಓಕೆ, ದಿಸ್ ಇಸ್ ದ ರೇಟ್. ಇಷ್ಟನ್ನು ಸೇರಿಸಿ ನಾವು ರೇಟ್ ಅಂತ ಕರಿತಾ ಇದ್ದೀವಿ. ಇವಾಗ ರೇಟ್ ಆಫ್ ಡಿಕ್ರೀಸ್ ಆಫ್ NO2 ಅಂತಂದರೆ ಇಷ್ಟನ್ನು ನಾವೇನು ಮಾಡಬೇಕು, ತೆಗೆದು ಇವಾಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ದಟ್ ಈಸ್ ಈಕ್ವಲ್ ಟು ಸೊ ನೆಕ್ಸ್ಟ್ ಏನು ಅಂತಂದರೆ ಇವಾಗ 1/2 ಡೆಲ್ಟಾ NO ಆಗಿ ಬರ್ಕೊಳ್ಳಿ ಡಿವೈಡೆಡ್ ಬೈ ಡೆಲ್ಟಾ T ಬರೀರಿ. ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದಕ್ಕೆ, ಇದಕ್ಕೆ ಅಲ್ವಾ, ಡೆಲ್ಟಾ NO ಬೈ ಡೆಲ್ಟಾ T ತಾನೇ ಫೈಂಡ್ ಔಟ್ ಮಾಡಬೇಕು. ಸೊ ಈ 2 ಏನಾಗುತ್ತೆ ಲೆಫ್ಟ್ ಸೈಡಲ್ಲಿ ಬಂದಾಗ ನಮಗೆ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಈಕ್ವಲ್ ಹಾಕೋದು ಬೇಡ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ 2 ಇಂಟು 4.0 ಇಂಟು 10 ಟು ದಿ ಪವರ್ ಆಫ್ -3. ಇಲ್ಲಿ ಯೂನಿಟು ಸಹ ಬರ್ಕೊಬೇಡ ನಾವು. ಏನು ಕೊಟ್ಟಿದ್ದಾರೆ ಇವರು ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಪರ್ ಸೆಕೆಂಡ್ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ನೆಕ್ಸ್ಟು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಡಿವೈಡೆಡ್ ಬೈ ಇಲ್ಲಿ 2 ಹಾಕೋಣ. 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಏನು ಬರುತ್ತೆ ನಮಗೆ 4.0 ಇಂಟು 10 ಟು ದಿ ಪವರ್ ಆಫ್ -3 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ನಮಗೆ ಇವಾಗ ಬಂದಿದೆಯಲ್ಲ ಅದು ಯಾವುದಕ್ಕೆ ಈಕ್ವಲು ಅಂತಂದರೆ ನೋಡಿ ಡೆಲ್ಟಾ NO ಬೈ ಡೆಲ್ಟಾ Tಗೆ ಬಂದಿರೋದು ವ್ಯಾಲ್ಯೂ ನಮಗೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾನು ಇವಾಗ ಡೆಲ್ಟಾ ಓಕೆ O2 ಆಕ್ಸಿಜನ್ದು ಫೈಂಡ್ ಔಟ್ ಮಾಡಬೇಕು ಡೆಲ್ಟಾ T. ದಟ್ ಈಸ್ ಈಕ್ವಲ್ ಟು ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ 1/2 ಪ್ಲಸ್ ಅನೇ ಎರಡುವೆ ಡೆಲ್ಟಾ NO ಬೈ ಡೆಲ್ಟಾ Tಗೆ ಈಕ್ವಲ್ ಆಗಿರುತ್ತೆ ಅಲ್ವಾ. ಸೊ ಇದ್ರ ವ್ಯಾಲ್ಯೂ ಗೊತ್ತಿದೆ ಅಲ್ವಾ ನಮಗೆ. ಈ ವ್ಯಾಲ್ಯೂನ ಏನು ಮಾಡೋಣ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡೋಣ ನಾವು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನು ಬರುತ್ತೆ ಅಂತಂದರೆ ಏನು ಬಂದಿದೆ 4.0 ಇಂಟು 10 ಟು ದಿ ಪವರ್ ಆಫ್ -3 ಯೂನಿಟ್ ಬರೀತಾ ಇಲ್ಲ ನಾನು, ಡಿವೈಡೆಡ್ ಬೈ ಈ 2 ಇದೆಯಾ ನೋಡಿ 2ನ ಇಲ್ಲಿ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ 2 2s ಆಗುತ್ತೆ. ಸೊ ಇದು 13 1 3 ಇದೆಲ್ಲ 13 ಓಕೆ
13 ಇದು ಎಲ್ಲ ಕಡೆನೂ ಅಷ್ಟೇ 13 ಬರ್ಕೋಬೇಕು. -13 ಅವ್ರು ಕೊಟ್ಟಿರೋದು. ಸೊ ಅಲ್ಲಿಗೆ ಏನು ಬಂತು ಅಂತಂದರೆ ನೋಡಿ, ಡೆಲ್ಟಾ O2 ಆಕ್ಸಿಜನ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಕ್ವಲ್ ಟು ಅದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ನಮಗೆ 2 × 10⁻⁻13 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಇಸ್ ದ ಈ ಥರ ಏನು ಮಾಡ್ತೀವಿ ನಾವು ಸಾಲ್ವ್ ಮಾಡ್ಬೋದು. ಈಕ್ವೇಷನ್ ಇದು ಗೊತ್ತಾಗ್ಬಿಟ್ರೆ ನೀವೇ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ ಫಾರ್ ರಿಯಾಕ್ಷನ್ಸ್. ಅವರೊಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಇಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್, ಅವರು ಇಲ್ಲಿ ರೇಟನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಅವರು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ I- ಕೊಟ್ಟಿದ್ದಾರೆ. ಎಷ್ಟು 0.80 ಮೋಲ್ ಪರ್ ಲೀಟರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ಟರ್ 20 ಮಿನಿಟ್ಸ್ ಆದಮೇಲೆ ಅದರ ಕಾನ್ಸಂಟ್ರೇಷನ್ ಏನಾಗುತ್ತೆ 0.68 ಮೋಲ್ ಪರ್ ಲೀಟರ್ ಆಗುತ್ತೆ. ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ I- ಆ್ಯಂಡ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ I2. ಸೊ ಎರಡೂ ಡಿಸ್ಅಪಿಯರೆನ್ಸ್ ಆಫ್ I- ಮತ್ತು ಅಪಿಯರೆನ್ಸ್ ಆಫ್ I2 ಎರಡನ್ನೂ ಸಹ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾನು ಇಲ್ಲಿ ಒಂದು ರಿಯಾಕ್ಷನ್ಸ್ ಅವ್ರು ಏನು ಕೊಟ್ಟಿದ್ದಾರೆ ಆ ರಿಯಾಕ್ಷನ್ಸನ್ನು ಬರ್ಕೊಬಿಡ್ತೀನಿ. I- ಪ್ಲಸ್ Cl2 ಓಕೆ ಗ್ಯಾಸ್ ಗಿವ್ ರೈಸ್ ಟು ಏನು I2 ಪ್ಲಸ್ 2Cl- ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡೋಣ, ಟೈಮ್ T1 ತೊಗೊಳ್ಳೋಣ, ಅಂದರೆ ಇನಿಷಿಯಲ್ ಟೈಮ್. ಸೊ ಇನಿಷಿಯಲ್ ಟೈಮ್ನ ನಾನು 0 ಅಂತ ತೊಗೊತೀನಿ. ನಾನು ಆರ್ ಕಾನ್ಸಂಟ್ರೇಷನ್ ಏನಾಗಿತ್ತು, ಆರ್ ಅಂತಂದರೆ I- ಓಕೆ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಆವಾಗ ಸ್ಟಾರ್ಟಿಂಗು 0.80 ಇತ್ತು ಅಲ್ವಾ. ಸೊ ನೆಕ್ಸ್ಟು ಟೈಮ್ T2 ಏನಾಗಿದೆ ಇಲ್ಲಿ ಅಂತಂದರೆ ಎಷ್ಟು 20 ಮಿನಿಟ್ಸ್. ಓಕೆ, ಸೊ ಆಫ್ಟರ್ 20 ಮಿನಿಟ್ಸು I- ಕಾನ್ಸಂಟ್ರೇಷನ್ ಅಂದರೆ I2 ಇದನ್ನು 2 ಅಂತ ತೊಗೊಳ್ಳೋಣ. ಸೊ ಆವಾಗ ಕಾನ್ಸಂಟ್ರೇಷನ್ ಏನಾಗಿತ್ತು 0.68 ಆಗಿತ್ತು. ಹಾಗಾದರೆ ಡೆಲ್ಟಾ ಟಿ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, T2 - T1 ಮಾಡ್ತೀವಿ. ಸೊ 0 ಅಂತ ತೊಗೊಂಡಿದ್ದೀವಿ ಅಲ್ವಾ ನಾವು T1ನ, ನಮ್ಗೆ ಅಲ್ಲಿಗೆ ಏನಾಗುತ್ತೆ 20 ಮಿನಿಟ್ಸೇ ಬರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಹೋಗಬೇಕು, ನಾವು ಏನು ಕಂಡುಹಿಡಬೇಕು, ಡೆಲ್ಟಾ I- ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ I- ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇವಾಗ I- 2 - I- 1 ನಾವು ಇದು ಮಾಡಬೇಕು. ಸೊ ಅಂತಂದರೆ 0.68 ಮೈನಸ್ ಇಲ್ಲಿ 0.80 ಮಾಡಿದಾಗ ನನಗೇನು ಬರುತ್ತೆ ಇವಾಗ ಇಲ್ಲಿ 10ನಲ್ಲಿ 8 ಹೋದರೆ ಎಷ್ಟು 2 ಬರುತ್ತೆ. ಹಾಗೆಯೇ 7ನಲ್ಲಿ 6 ಹೋದರೆ 1 ಬರುತ್ತೆ. ಅಲ್ಲಿಗೆ 0.12 ಆಯಿತು. ಜೊತೆಗೆ ನೆಗೆಟಿವ್ ಚಾರ್ಜ್ ಬರಬೇಕು -0.12. ಸೊ ಇಲ್ಲಿ ಏನು ಮಾಡಬೇಕು, ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ನೋಡಿ, ಡಿಸ್ಅಪಿಯರೆನ್ಸ್ ಆಫ್ I- ನಾವು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಡಿಸ್ಅಪಿಯರೆನ್ಸ್ ಆಫ್ I- ಅಂತಂದರೆ ಕೋಎಫಿಷಿಯೆಂಟ್ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಅಲ್ಲಿಗೆ ನಾನು ಏನಂತ ಬರ್ಕೊತೀನಿ ನೋಡಿ 1/2 ಇಲ್ಲಿ ಮೈನಸ್ ಅಂತ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಡೆಲ್ಟಾ I- ಡಿವೈಡೆಡ್ ಬೈ ಏನು ತೊಗೋಬೇಕು, ನಾನು ಡೆಲ್ಟಾ ಟಿ ಅಂತ ತೊಗೋಬೇಕು ಅಲ್ವಾ. ಸೊ ನೆಕ್ಸ್ಟು ಇದರಲ್ಲಿ ನನಗೆ ಬೇಕಾಗಿರೋದೇನು ಅಂತಂದರೆ ನೋಡಿ ಡೆಲ್ಟಾ I- ಮಾತ್ರ ಬೇಕು ನನಗೆ ಅಲ್ವಾ. ಸೊ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂತಂದರೆ, ಸೊ ಯಾವಾಗಲೂ ಅಷ್ಟೇ ಅವರು ಬರೀ ಡಿಸ್ಅಪಿಯರೆನ್ಸ್ ಆಫ್ ಅಂತ ಕೇಳಿದಾಗ ನಾವು ಈ ಕೋಎಫಿಷಿಯೆಂಟ್ ತೊಗೊಳ್ಳೋದು ಬೇಡ, ಓಕೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದಂಗೆ ನನಗೆ ಸೊ ಇಲ್ಲಿ ಮೈನಸ್ ಆಗೇ ಬರ್ಕೊಳ್ಳೋಣ. ಇಲ್ಲೇನು ಮಾಡೋಣ ಅಂತಂದರೆ 0. ಇದು ಸಹ ಮೈನಸ್ ಬಂದಿದೆ ಅಲ್ವಾ 0.12. ಸೊ ಟೈಮ್ ಏನು ತೊಗೊಂಡಿದ್ದೀವಿ ನಾವಿಲ್ಲಿ ಟೈಮು 20 ಮಿನಿಟ್ಸ್ ಅಲ್ವಾ 20 ಅಂತ ಬರ್ಕೊತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 0.12 ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ 20 ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ 20 ಅಂತಂದರೆ ಇದನ್ನು 2 ಮೂವ್ ಮಾಡಿದಾಗ ಏನಾಗುತ್ತೆ ನನಗೆ 12 ಬರುತ್ತೆ. ಯಾವಾಗಲೂ ಮೇಲ್ಗಡೆ 2 ಡೆಸಿಮಲ್ ಮೂವ್ ಮಾಡಿದ್ದೀವಿ ಅಂತಂದರೆ ಕೆಳಗಡೆ 2 0ನ ನಾವು ಆ್ಯಡ್ ಮಾಡ್ಕೋಬೇಕು. ನೋಡಿಲಿ ಈ ಥರ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇದರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ ನ್ಯೂಮೆರೇಟ್ರಲ್ಲಿ ಏನಿದೆ ಅಂತಂದರೆ 12 ಇದೆ, ಡಿನಾಮಿನೇಟ್ರಲ್ಲಿ 2000 ಇದೆ. 12 2000ಗಿಂತ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ 0 ಪಾಯಿಂಟ್ ಹಾಕ್ಕೊತೀನಿ. 0 ಪಾಯಿಂಟ್ ಹಾಕ್ಕೊತಾ ಇದ್ದಂಗೆ 12 ಇರೋದು 120 ಆಗುತ್ತೆ, 120ನೂ ಕಡಿಮೆ ಅಲ್ವಾ ಅದಕ್ಕೆ 0.0 ಮಾಡ್ಕೊತೀನಿ. ಆವಾಗ 1200 ಆಗುತ್ತೆ, ಇದು ಸಹ ಕಡಿಮೆ ಅದಕ್ಕೆ 0.00 ಮಾಡ್ಕೊತೀನಿ. ಆವಾಗ 12,000 ಆಗುತ್ತೆ. ಸೊ 2000 12,000 6 ಟೈಮ್ಸಲ್ಲಿ ಏನಾಗುತ್ತೆ ಡಿವೈಸ್ ಆಗುತ್ತೆ. ಇದಕ್ಕೆ ನಾವು ಇವಾಗ ಯೂನಿಟ್ ಬರ್ಕೊಬೋಣ. ಯೂನಿಟ್ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಏನು ಕಾನ್ಸಂಟ್ರೇಷನ್ ಯೂನಿಟ್ ಏನೋ ಮೋಲ್ ಪರ್ ಲೀಟರ್. ಬಟ್ ಅದೇ ಥರ ಇಲ್ಲಿ ಏನು ಅಂತಂದರೆ ಟೈಮ್ ಕೊಟ್ಬಿಟ್ಟಿದ್ದಾರೆ ಅವರು, ಮಿನಿಟಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವಿಲ್ಲಿ ಮಿನಿಟೇ ತೊಗೋಬೇಕು, ಪರ್ ಮಿನಿಟ್. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಡೆಲ್ಟಾ I- ಡೆಲ್ಟಾ ಟಿದು ಎಕ್ಸ್ಪ್ರೆಷನ್ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂತಂದರೆ ಅವರು I2ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅಲ್ವಾ. ಸೊ I2 ಮತ್ತು I ಯಾವ ಥರ ರಿಲೇಟಿವ್ ಇರುತ್ತೆ ಅಂತಂದರೆ ನೋಡಿ 1/2 ಮೈನಸ್ ಅಂತ ಹಾಕ್ಕೊಳ್ಬೋಣ. ಇಲ್ಲಿ ಡೆಲ್ಟಾ
ಐ ಮೈನಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕೋಎಫಿಷಿಯೆಂಟ್ ಏನಾದರೂ ಇದೆಯಾ ರಿಯಾಕ್ಷನ್ಸಲ್ಲಿ? ಇಲ್ಲ, ಯಾವುದೇ ರೀತಿಯ ಕೋಎಫಿಷಿಯೆಂಟ್ ಇಲ್ಲ ಅಂತಂದರೆ ಇಲ್ಲಿ ಪ್ಲಸ್ ಅಂತ ಬರುತ್ತೆ. ಡೆಲ್ಟಾ I2 ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ ಇವಾಗ? ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಕೊಟ್ಟರೆ ವ್ಯಾಲ್ಯೂ ಏನಿದೆ ಡಿಕ್ರೀಸಸ್ ಅಂತ ಹೇಳ್ಬಿಟ್ಟಿದ್ದೀವಿ ಅಲ್ವಾ. ಸೊ ಅದಕ್ಕೆ ಮೈನಸನ್ನು ತೆಗೆದಾಕ್ಬಿಡೋಣ. 0.006 ಡಿವೈಡೆಡ್ ಬೈ 2 ಅಂತ ಇಷ್ಟು ವ್ಯಾಲ್ಯೂ ಗೊತ್ತಿದೆ ಅಲ್ವಾ, ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡಬೇಕು. ದಟ್ ಈಸ್ ಈಕ್ವಲ್ ಟು, ಇವಾಗ ಏನಾಗುತ್ತೆ, ಡೆಲ್ಟಾ I2 ಓಕೆ ಪ್ಲಸ್ ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಡೆಲ್ಟಾ ಟಿ. ಅಲ್ಲಿಗೆ ಆನ್ಸರ್ ಏನು ಬರುತ್ತೆ ನೋಡಿ, ಇದರದ್ದು ವ್ಯಾಲ್ಯೂ ಏನು ಬರುತ್ತೆ? 0.0 ನೋಡಿ 0.003 ಅಲ್ವಾ. 0.003 ಯೂನಿಟ್ ಬರ್ಕೊಬೋಣ. ಯೂನಿಟ್ ಏನೋ ಮೋಲ್ ಪರ್ ಲೀಟರ್ ಪರ್ ಮಿನಿಟ್. ಓಕೆ, ದಿಸ್ ಇಸ್ ದ ಆನ್ಸರ್. ಈ ಥರ ಫೈಂಡ್ ಔಟ್ ಮಾಡೋದು. ಎಕ್ಸ್ಪ್ರೆಷನ್ನ ನೀಟಾಗಿ ಕಲ್ತ್ಕೊಬಿಟ್ರೆ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ತುಂಬ ಬೇಗ ಮಾಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.